ತಕ್ಕಂತ ಯಾವತ್ತು ಕಿತ್ತೂರು ಮತಕ್ಷೇತ್ರದ ಸಾರಥಿಗಳಾದ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಜನಪ್ರಿಯ ಶಾಸಕರು ಕಿತ್ತೂರು ಈ ಶಾಲಾ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುತ್ತಾರೆ. ನನ್ನ ಶಿಕ್ಷಣ ಸಂಸ್ಥೆಯ ಕುವೆಂಪು ವಿದ್ಯಾಲಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಜೊತೆಗೆ ಶಾಲಾ ಕಾಂಪೌಂಡ್ ಉದ್ಘಾಟನಾ ಶುಭ ಸಮಾರಂಭದ ಈ ಶುಭ ಗಳಿಗೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕರಿಗೂ ಗಣ್ಯಾತಿ ಗಣ್ಯರಿಗೂ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ಕೂಡ ನಾನು ಶಾಲೆಯ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ದೃಶ್ಯಾವಳಿಗಳ ಮೂಲಕ ಶಾಲಾ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಕೂಡ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಬಿಲ್ಲಗಳನ್ನು ಹಚ್ಚುವುದರ ಮುಖಾಂತರವಾಗಿ ಹೃದಯಪೂರ್ವಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗಜಾನನ ಶಿಕ್ಷಣ ಸಂಸ್ಥೆ ಇವತ್ತು ಶಿಕ್ಷಣ ಕ್ಷೇತ್ರ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೇವರಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿ. ವಿದ್ಯಾರ್ಥಿನಿಯರು ವೇದಿಕೆ ಕಡೆಗೆ ಬರಬೇಕು. ಕೋಲಾಟದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಬೇಗ ಬೇಗನೆ ವೇದಿಕೆಗೆ ಆಗಮಿಸಬೇಕು. ಅರೆ ಜಿಂಗ ಜಿಂಗಾಲೆ ಮಿಂಚೋ ಬೆಳ್ಳಿ ಬಂಡೋಲೆ, ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಅರೆ ಜಿಂಗ ಜಿಂಗಾಲೆ ಮಿಂಚೋ ಬೆಳ್ಳಿ ಬಂಡೋಲೆ, ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಪದಕಾನ ತೊಡಿಸೋಳೆ, ಗಮಕಾನ ಹಾಡ್ಯಾಳೆ. ಅರೆ ಜಿಂಗ ಜಿಂಗಾಲೆ ನಿನ್ನ ಆಸೆ ಬೆಂಡೋಲೆ, ಮುತ್ತು ಮುತ್ತಿನಂಬಾರಿ ನಿನ್ನ ಬಾಳ ರಂಗೋಲೆ. ಹದಿನಾರ ಎಳೆ ಬಾಳೆ ಅಪರಂಜಿ ಸರಮಾಲೆ. ಅಂಜೂರವೇ ಅಂಜೂರವೇ ಬಾಯಾರಿದೆ, ಅಚ್ಚು ಬೆಲ್ಲ ಚಪ್ಪರಿಸೋ ಮನಸಾಗಿದೆ. ಜೇನ ಬಿಂದಿಗೆ ನಾ ತುಂಬಿ ತರುವೆನು, ಜೀವದಣಿಯದ ಆನಂದ ಕೊಡುವೆನು. ವಾರೇವಾ ಪ್ರೇಮ ಸಖಿ ಬಾಬಾರೆ ಪಂಚಮುಖಿ, ಹಸಿರೂರ ಬೀದಿಯಲ್ಲಿ ಹೂ ಚೆಲ್ಲುವೆ. ಹೂವಿಗೆ ನಾನಿರಲು, ಹಸಿರೇಕೆ ನೀನಿರಲು, ಜೋಡಿ ಕಟ್ಟೋ ವಯಸ್ಸಿರಲು ಬಾ. ಅರೆ ಜಿಂಗ ಜಿಂಗಾಲೆ ಮಿಂಚೋ ಬೆಳ್ಳಿ ಬೆಂಡೋಲೆ, ಮುತ್ತು ಮುತ್ತಿನಂಬಾರೆ ನಂಗೆ ಹೊತ್ತು ತಂದೋಳೆ. ಹದಿನಾರ ಎಳೆ ಬಾಳೆ ಅಪರಂಜಿ ಸರಮಾಲೆ. ನನ್ನೊಡತಿ ಮೆಚ್ಚಿದರೆ ಬಾಳಂದವೇ, ಕನ್ನಡತಿ ಬಾಯ್ತೆರೆಯೇ ಶ್ರೀಗಂಧವೇ. ಗಂಧದಿಂದಲೇ ನಾ ಗೂಡು ಕಟ್ಟುವೆ, ನನ್ನ ಒಡೆಯನ ಬಚ್ಚಿಟ್ಟುಕೊಳ್ಳುವೆ. ವಾರೇವ ಮಿಣಿ ಮಿಣಿಯ ಈ
ಜಿಂಗಾಲೆ ಮಿಂಚು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ ಅರೆ ಜಿಂಗಾಲೆ ಮಿಂಚು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ ಪದಕಾನ ತೊಡಿಸೋಳೆ ಗಮಕಾನ ಹಾಡ್ಯಾಳೆ ಅರೆ ಜಿಂಗಾಲೆ ನಿನ್ನ ಆಸೆ ಬೆಂಡೋಲೆ ಮುತ್ತು ಮುತ್ತಿನಂಬಾರಿ ನಿನ್ನ ಬಾಳ ರಂಗೋಲೆ ಹದಿನಾರ ಎಳೆ ಬಾಳೆ ಅಪರಂಜಿ ಸರಮಾಲೆ ನಮ್ಮ ಎಲ್ಲ ಸ್ಟಾಪ್ ಪೂಜಾ ಜೋಡಣಿ ಸಮಯ ಎಲ್ಲ ರೆಡಿಯಲ್ಲಿ ಇಟ್ಕೋಬೇಕು ಮಾಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗಜಾನನ ಶಿಕ್ಷಣ ಸಂಸ್ಥೆಯ ಕುವೆಂಪು ವಿದ್ಯಾಲಯ MK ಹುಬ್ಬಳ್ಳಿ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಅದೇ ರೀತಿ ನಮ್ಮ SDMC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬದ್ರಿನಾಥ್ ಪೂಜಾರ್, ಸನ್ಮಾನ್ಯ ಶ್ರೀ ಬಸವರಾಜ್ ಕೊಡ್ಲಿ, ಸನ್ಮಾನ್ಯ ಶ್ರೀ ಮೆಹಬೂಬ್ ಸುಬಾನಿ ಜಾಮೀನ್ದಾರ್, ಸನ್ಮಾನ್ಯ ಶ್ರೀ ಆನಂದ್ ಸಂಬಣ್ಣರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತೇಳಿ ಕೋರಿಕೆ. ಸನ್ಮಾನ್ಯ ಶ್ರೀ ಬದ್ರಿನಾಥ್ ಪೂಜಾರ್, ಸನ್ಮಾನ್ಯ ಶ್ರೀ ಬಸವರಾಜ್ ಕೊಡ್ಲಿ ಹಾಗೂ ಮೆಹಬೂಬ್ ಸುಬಾನಿ ಜಾಮೀನ್ದಾರ್, ಸನ್ಮಾನ್ಯ ಶ್ರೀ ಆನಂದ್ ಸಂಬಣ್ಣವರ್ ಇವರು ಕೂಡ ವೇದಿಕೆಗೆ, ಶಂಕರಯ್ಯ ಶಾಪೂರ್ ಮಠ್ ಸರ್ ಅವರು ಕೂಡ ವೇದಿಕೆಗೆ ಬರ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಗಜಾನನ ಶಿಕ್ಷಣ ಸಂಸ್ಥೆ ಕುವೆಂಪು ವಿದ್ಯಾಲಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ MK ಹುಬ್ಬಳ್ಳಿ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ, ಶಾಲಾ ತಡೆಗೋಡೆ ಉದ್ಘಾಟನಾ ಸಮಾರಂಭ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಅಂತ ಹೇಳ್ತಾ ಸಕಲ ವಿಘ್ನಗಳ ನಿವಾರಕನಾದ ಗಣೇಶನನ್ನು ತಮ್ಮ ಭರತನಾಟ್ಯ ಸ್ತುತಿಯ ಮೂಲಕ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಕುಮಾರಿ ಗೋಪಿಕಾ ಪೂಜಾರ್ ಹಾಗೂ ಕುಮಾರಿ ತನುಶ್ರೀ ಪಟಾತ್. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनया
गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि सर्वराजाय गन्धाय सर्वगानश्रवणप्रणयिने गुणवते गणपतये ಅತ್ಯಂತ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿಗಳ ನಾಡೆ ಜಯ ಹೇ ರಸ ಋಷಿಗಳ ವೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವ ತರಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿಳಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಾಧ್ವರ ದಿವ್ಯಾರಣ್ಯ ರಣ್ಣ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಪ ಹೊಯ್ಸಳರಾಡಿದ ನಾಡೆ ಡಂಕನ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿದರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ರಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳಗೆ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಅತ್ಯಂತ ಸುಂದರವಾಗಿ ನಾಡದೇವಿಗೆ 2025-26ನೇ ಸಾಲಿನ ಕುವೆಂಪು ವಿದ್ಯಾಲಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ MK ಹುಬ್ಬಳ್ಳಿ ಈ ಒಂದು ವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ನಮ್ಮ ಶಾಲಾ ತಡೆಗೋಡೆ ಉದ್ಘಾಟನಾ ಸಮಾರಂಭ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬಣ್ಣ ಪಾಟೀಲ್ ಇವರನ್ನ ನಮ್ಮ ಕುವೆಂಪು ವಿದ್ಯಾಲಯದ ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕರ ವೃಂದದ ಪರವಾಗಿ, ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಸಮಸ್ತ ಪಾಲಕ ವೃಂದದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ
ನಮ್ಮ ಸಂಸ್ಥೆಯ ಚೇರ್ಮನರಾದ ರಾಜ್ಕುಮಾರ್ ಗಾಣಿಗರ್ ಅವರು ಪುಷ್ಪಾರ್ಪಣೆಯೊಂದಿಗೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ತದನಂತರ ಈ 2025-26ನೇ ಸಾಲಿನ ಕುವೆಂಪು ವಿದ್ಯಾಲಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ MK ಹುಬ್ಬಳ್ಳಿ ಈ ಒಂದು ವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ನಮ್ಮ ಶಾಲಾ ತಡೆಗೋಡೆ ಉದ್ಘಾಟನಾ ಸಮಾರಂಭ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬಣ್ಣ ಪಾಟೀಲ್ ಇವರನ್ನು ನಮ್ಮ ಕುವೆಂಪು ವಿದ್ಯಾಲಯದ ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಸಮಸ್ತ ಪಾಲಕ ವೃಂದದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಚೇರ್ಮನರಾದ ರಾಜ್ಕುಮಾರ್ ಗಾಣಿಗರ್ ಅವರು ಪುಷ್ಪಾರ್ಪಣೆಯೊಂದಿಗೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ತದನಂತರ ಈ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ರವಿ ಸರ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ತೆರನಾಗಿ ಈ ಒಂದು ನಮ್ಮ ಸಮಾರಂಭಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ನಮ್ಮ ಜಿಲ್ಲೆಯ ಅಧಿನಾಯಕಿ, ನಮ್ಮೆಲ್ಲರ ಜನಪ್ರಿಯ ಉಪನಿರ್ದೇಶಕರಾಗಿರುವಂತಹ ಸನ್ಮಾನ್ಯ ಶ್ರೀ ಲೀಲಾವತಿ ಹಿರೇಮಠ ಅಕ್ಕನವರನ್ನ ನಮ್ಮ ಶಾಲೆಯ ಎಲ್ಲ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರಿಂದ ಪ್ರಿಯಾಂಕಾ ಕಲ್ಮಠ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ನಮ್ಮ ಕಿತ್ತೂರು ನಾಡಿನ ಜನಪ್ರಿಯ ಅಕ್ಕನಾಗಿರುವಂತಹ ಸನ್ಮಾನ್ಯ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಇವರನ್ನ KPCC ಸದಸ್ಯರು ಬೆಂಗಳೂರು ಇವರನ್ನು ನಮ್ಮ ಶಾಲೆಯ ಗುರುಮಾತೆಯಾದ ವಿದ್ಯಾರಾಣಿ ಕಲ್ಮಠ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ತರನಾಗಿ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಶಿವನಗೌಡ ಪಾಟೀಲ್ ಇವರನ್ನು ಸಹ ಆತ್ಮೀಯವಾಗಿ ಎಲ್ಲ ವಿದ್ಯಾರ್ಥಿನಿಯ ಪರವಾಗಿ, ಗುರುವೃಂದದ ಪರವಾಗಿ, ಎಲ್ಲ ಪಾಲಕರಿಂದ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಇವರೇ ನಮ್ಮ ಗುಗ್ಗುರು ಸರ್ ಅವರು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಅದೇ ತೆರನಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕಿತ್ತೂರಿನ ಜನಪ್ರಿಯ ಡೈನಾಮಿಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಸನ್ಮಾನ್ಯ ಶ್ರೀ ಶಿವಾಯ್ ತುಬಾಕಸ್ ಗುರುಗಳನ್ನ ಆತ್ಮೀಯವಾಗಿ ಎಲ್ಲ ಗುರುವೃಂದ ಪರವಾಗಿ, ಕಮಿಟಿಯ ಪರವಾಗಿ ಮತ್ತು ವಿದ್ಯಾರ್ಥಿ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ನಮ್ಮ ರವಿ ಸರ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಅದೇ ತೆರನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥೆಯ ಚೇರ್ಮನ್ರಾದಂತಹ ಶ್ರೀ ರಾಜ್ಕುಮಾರಣ್ಣ ಗಾಣಿಗೇರಿ ಅವರನ್ನು ಸಹ ಆತ್ಮೀಯವಾಗಿ ಎಲ್ಲ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರು ನಮ್ಮ ಗುಗ್ಗುರು ಸರ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಅದೇ ತೆರನಾಗಿ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರಂತಹ ಶ್ರೀ ಯಲ್ಲಪ್ಪಣ್ಣ ಸಂಪಾರ ಅವರನ್ನು ಸಹ ನಮ್ಮ ಶಿಕ್ಷಕರ ಪರವಾಗಿ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಅರ್ಚನಾ ಮೇಡಮ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಅದೇ ತೆರನಾಗಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಸವರಾಜಣ್ಣ ಸೊಪ್ಪಿಮಠ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಪ್ರಧಾನಿಯಾದಂತಹ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಅದೇ ತೆರನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಟ್ಟಣ ಪಂಚಾಯಿತಿಯ ಪ್ರಥಮ ಪ್ರಜೆಗಳಂತಹ ಸನ್ಮಾನ್ಯ ಶ್ರೀ ಪ್ರಕಾಶನ ಕೊಡ್ಲಿ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಪ್ರಧಾನಿ ಅಂತ ರೋಹಿತ್ ಗಡಾದವರು ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅದೇ ತರನಾಗಿ ನಮ್ಮ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಕಡ್ಕೋಳ ಅವರನ್ನು ಸಹ ಆತ್ಮೀಯವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ನಮ್ಮ ಗುಗ್ಗುರು ಸರ್ ಅವರು ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಅದೇ ತರನಾಗಿ
ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿಶ್ರಾಂತ ಶಿಕ್ಷಕರು ಎಲ್ಲ ಸಹೋದರರಾಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಕಲ್ಮಠ ಅವರನ್ನು ಸಹ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ರವಿ ಸರ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸುವಂತ ಕೇಳ್ಕೊತಾ ಇದ್ದೀನಿ. ಅದೇ ತೆರನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಿತ್ತೂರು ತಾಲೂಕಿನ ಪ್ರಾಥಮಿಕವಾದ ಶಿಕ್ಷಣ ಸಂಯೋಜಕರಾದಂತಹ ಸನ್ಮಾನ್ಯ ಶ್ರೀ ಶಂಕರಯ್ಯ ಶಾಪನಮಠ ಗುರುಗಳನ್ನು ಆತ್ಮೀಯವಾಗಿ ತುಂಬ ಹೃದಯದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಪ್ರಧಾನಿ ರೋಹಿತ್ ಗಡ ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತಿಸುವಂತ ಕೇಳ್ಕೊತಾ ಇದ್ದೀನಿ. ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರಂತಹ ನಮ್ಮ ಸಹೋದರಾಗಿರುವಂತಹ ಸುಬಾನಿ ಅಕ್ಷಿಬಾಗಿಲ್ ಅವರನ್ನು ಸಹ ಆತ್ಮೀಯವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಸೈಯದ್ ಅವರ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸುವಂತ ಕೇಳ್ಕೊತಾ ಇದ್ದೇನೆ. ಪ್ರಧಾನಿ ಇಲ್ಲಿ ತುಂಬ ರೋಹಿತ ಅದೇ ತರನಾಗಿ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಪಟ್ಟಣ ಪಂಚಾಯತಿ ಸದಸ್ಯರಂತಹ ಸಮೀರ್ ಪಟೇಲ್ ಅವರಿಗೂ ಸಹ ಆತ್ಮೀಯ ಸ್ವಾಗತ. ಅದೇ ತರನಾಗಿ ನಮ್ಮ ಶಾಲೆಯಲ್ಲಿ ಇರುವಂತಹ SDMCಯ ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷರಾದ ಶ್ರೀ ಸನ್ಮಾನ್ಯ ಬದ್ರಿನಾಥ್ ಪೂಜಾರ್ ಅವರನ್ನು ಹಾಗೂ ಪ್ರಾಥಮಿಕವಾದ SDMC ಅಧ್ಯಕ್ಷರಾದ ಬಸವರಾಜ್ ಕೊಡ್ಲಿ ಅವರನ್ನು, ಪೋಷಕ ಶಿಕ್ಷಕರ ಪರಿಷತ್ತಿನ ಅಧ್ಯಕ್ಷರಾದ ಮೆಹಬೂಬ್ ಸುಬಾನಿ ಜಮಾನ್ದಾರ್ ಹಾಗೂ ಸನ್ಮಾನ್ಯ ಶ್ರೀ ಆನಂದ್ ಸಮ್ಮಣ್ಣರ್ ಅವರನ್ನು ಆತ್ಮೀಯವಾಗಿ ತುಂಬರಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ನೆಚ್ಚಿನ ವರದಿಗಾರರು, ಮಾಧ್ಯಮ ಮಿತ್ರ ವರದಿಗಾರರನ್ನು ಆತ್ಮೀಯವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಸರ್ ಅಲ್ಲಿ ಪುಷ್ಪ ನೀಡುವುದರ ಮೂಲಕ ಎಲ್ಲ ವರದಿಗಾರರನ್ನ ಸ್ವಾಗತಿಸಬೇಕು ಕೇಳ್ಕೊತಾ ಇದ್ದೇನೆ. ಅದೇ ತೆರನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ SDMCಯ ಸರ್ವ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡಿದಂತಹ ಅವರಿವರನ್ನದೇ ಎಲ್ಲರನ್ನೂ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಿಂದ ನಮ್ಮ ಶಾಲೆಯ ಪಾಲಕವೃಂದ, ಈ ನಮ್ಮ ಎಲ್ಲ ಪಾಲಕವೃಂದವನ್ನು ನಮ್ಮ ಶಿಕ್ಷಕವೃಂದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ತೆರನಾಗಿ ಅವರಿವರನ್ನದೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಸ್ವಾಗತಿಸುತ್ತಾ ನಾನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಬಯಸುವಂತ ಇಚ್ಛೆ ಪಡ್ತೀನಿ. ಈ ಒಂದು ಕನಸು ಸಾಕಾರಕ್ಕೆ ಕಾರಣೀಭೂತರಂತ ಯಾರಂದ್ರೆ ನಮ್ಮ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬಣ್ಣ ಪಾಟೀಲ್ರವ್ರು ಅಂತ ಹೇಳ್ತೇನೆ ನಾನು. ಯಾಕೆ ಹೇಳ್ತಪ್ಪ ಅಂತಂದ್ರೆ ನಾವು 20 ವರ್ಷದ ಒಂದು ಮೆಲಕನಾಗ್ತಾನೆ. ಈಗ ನಾವು ಶಾಲೆಯನ್ನು 2005ನೇ ಇಸ್ವಿಯೊಳಗೆ ನಾನು ಶಾಲೆಗೆ ಹೆಡ್ ಮಾಸ್ಟರಾಗಿ ಕೆಲಸವನ್ನು ಪ್ರಾದಾರ್ಪಣೆ ಮಾಡಿದ್ದು. ನಾನು ಇಲ್ಲಿ 2005 ಅಂತ ಹೇಳಿದ್ರೆ ಇಲ್ಲಿ ತನಕ ನಾವು ಪ್ರಪ್ರಥಮವಾಗಿ ಆಗಿನ ಶಾಸಕರಂತ ಮಾರ್ಯಾಳ್ ಸಾಹೇಬ್ರನ್ನ 3 ಸಲ ಸಾಲಿಗೆ ಬಂದರು. ಕಂಪೌಂಡ್ ಮಾಡಿಕೊಡ್ತೀವಿ, ನಾವು ಕೊಳ್ಳೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾ ಬಂದರು. ಒಂದು ನಯ ಪೈಸೆ ಕೆಲಸ ಮಾಡಿಕೊಡಲಿಲ್ಲ, ಬರೀ ಆಶ್ವಾಸನೆ ಆಯ್ತು ಅವಾಗ. ತದನಂತರವಾಗಿ ಈರಣ್ಣ ಕಡಾಡಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು. ಅವರು ಕಂಪೌಂಡ್ ಕಟ್ಟಿಸ್ಕೊಡ್ತಾರಂತ ನಮ್ಮ ಪಂಚಾಯತ್ ಲೆಟ್ರ್ ಕೊಟ್ಟರು. ಒಳ್ಳೆ ಅದನ್ನು ಕಟ್ಟಿಸ್ಕೊಡೋ ಕೆಲಸ ಆಗಲಿಲ್ಲ, ಅಲ್ಲಿಯೂ ಸ್ಟಾಪ್ ಆಯಿತು. ಅದು ಕೆಲಸ ಅವಾಗೂ ಆಗಲಿಲ್ಲ. ತದನಂತರವಾಗಿ ನಮ್ಮ ಶಾಲೆಗೆ ಆಗಿನ MP ಗಳಂತ ದಿವಂಗತ ಸನ್ಮಾನ್ಯ ಶ್ರೀ ಸುರೇಶ್ ಅಂಗಡಿ ಸಾಹೇಬರು, VI ಪಾಟೀಲ್ರು ಹಾಗೂ ಆಗಿನ ಕಾಲ ನಮ್ಮ ಜಡ್ಪಿದಂತ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು ಸಹ ಕಾರ್ಯಕ್ರಮಕ್ಕೆ ಬಂದರು. ಅವಾಗ ನಾವು ಬೇಡಿಕೆ, ನಾವು ಜಡ್ಪಿ ಅವ್ರು ನಮ್ಮ ಕ್ಷೇತ್ರಕ್ಕೆ ಇಲ್ಲದಿದ್ರು ಸಹ ಬೇಡಿಕೆ ಕೊಟ್ಟರು ನಾವು ಅವರಿಗೆ. ದಣ್ಯರ ನಮ್ಮ ಕಂಪೌಂಡ್ ಮಾಡಿಸ್ಕೊಡ್ಬೇಕಂತ ಕಾರ ಯಾವಾಗಾರ ಆಕತಿ ನೋಡೋಣ ಮಾಡಿಕೊಡೋ ನಿಂದ್ರಂತ. ಅವಾಗ ನನಗೆ ಗುರು ನೀನು ಕಂಪೌಂಡಾಗ ಮಾಡಿಸ್ಕೊಡ್ತೇವೆ ಹೆಂಗಾರ ಸುಮ್ಮಿರ ನನಗೆ ಅವಾಗ ದುಪ್ಪದ ಮೇಲೆ ಕೈ ಇಟ್ಟು ಅವಾಗ ಹೇಳಿದ್ರಿ ಅವರು. ಆದರೂ ಸಹ ಯಾರೂ ಅವಾಗಿಂದ ನಮ್ಗೆ ಮಾಡಿಕೊಡಲಿಲ್ಲ. ಆದ್ರೆ ದಿವಂಗತ ಸುರೇಶ್ ಅಂಗಡಿ ಸಾಹೇಬ್ರಿ ಮಾಡ್ರಿ ನಮಗೆ ಶಾಲೆಗೆ ಹೈಸ್ಕೂಲ್ ಪರ್ಮಿಷನ್ ಒಂದು ಮಾಡಿಸ್ಕೊಟ್ರು ಅವಾಗ. ಯಾಕಂದ್ರೆ ರಾಜಕೀಯ ಒಂದು ಜಿದ್ದಾಟದೊಳಗೆ ಹೈಸ್ಕೂಲ್ ಪರ್ಮಿಷನ್ ಆಗದಾಗಿತ್ತು ಅವಾಗ. ಆದರೆ ಸುರೇಶ್ ಅಂಗಡಿ ಸಾಹೇಬ್ರ ಮುಂದೆ ಹೈಸ್ಕೂಲ್ ಪರ್ಮಿಷನ್ ಒಂದು ಮಾಡಿಕೊಟ್ರು ಅವಾಗ. ನೆನೆಸ್ತೇವೆ ನಾವು ಅವರನ್ನು. ತದನಂತರವಾಗಿ ಈ ನಮ್ಮ ಭಾಗದವಾಗಿನ MP ಗಳಂತ ಅಣ್ಣಕುಮಾರ್ ಹೆಗಡೆ ಅವರನ್ನು 4 ಸಲ ಕರೆದ್ರು. ನಮ್ಮ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಕೆಲಸ ಒಂದು ದೂರ ಉಳಿತು, ಬರಲಿಲ್ಲ ಅಂದ್ರೆ ಮ್ಯಾಗ ಮುಗೀತು. ಇದಾದ ನಂತರ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸತೀಶ್ ಜಾರಕಿಹೊಳಿ ಅವರು 2 ಸಲ ಕಾರ್ಯಕ್ರಮಕ್ಕೆ ಬಂದರು. ಅವರು ಸಹ ನಾವು ದೇವಸ್ಥಾನ ಕಟ್ಟೋದಿಲ್ಲ, ಶಾಲೆ ಕಟ್ತಾನೆ ಅಂತ ಹೇಳಿದ್ರು. ಆದ್ರೆ ಕೋಲೆ ಕಟ್ಟಿಸ್ಕೊಡ್ತಾನೆ ಅಂತ ಹೇಳಿದ್ರು, ಅವರು ಕೊಲೆಯನ್ನು ಕಟ್ಟಿಸ್ಕೊಡ್ಲಿಲ್ಲ. ತದನಂತರವಾಗಿ ಈಗಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಂತ ಲಕ್ಷ್ಮೀ ಅಕ್ಕನವರು ಸಹ ಬಂದರು. ನಾ ಏನಾದರೂ ಮಾಡಿ ನಿಮ್ಗೆ ಕೋಲೆ ಕಟ್ಟಿಸ್ಕೊಡ್ತಾನೆ ಅಂತ ಹೇಳಿದ್ರು. ಆ ಕಾರ್ಯಕ್ರಮ ಹೊಳ್ಳಿ ಕರೆದ್ರೆ ನಮಗೆ 2 ಸಲ ಕಾರ್ಯಕ್ರಮ ಇನ್ವೈಟ್ ಮಾಡಿದ್ರು. ಬರ್ತಾನೆ ಕಾರ್ಯಕ್ರಮಕ್ಕೆ ಅವರೂ ಬರಲಿಲ್ಲ ಒಟ್ಟಾರೆ. ತದನಂತರವಾಗಿ ಇನ್ನೊಂದು ಕೆಲಸ ನಾವು ಹೇಳ್ಬೇಕಂದ್ರೆ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ DB ನಾಮದಾರ್ ಅವ್ರ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಕ್ಕೆ ಹೋಗಿದ್ರು ನಾವು. ಅಲ್ಲಿ ಇನ್ವೈಟ್ ಮಾಡಕ್ಕೆ ಹೋದ ಕುರ್ಚಿ 20 ಕುರ್ಚಿ ಖಾಲಿ ಇದ್ದು. ನಾವು ಇಬ್ಬರು ಹೋಗಿದ್ರು. ನಮ್ಮ SDMC ಅಧ್ಯಕ್ಷರು ನಾವು ನಮ್ಮ ಕುಂಡ್ರಾಕ ಒಂದು ಕುರ್ಚಿ ಕುಂಡ್ರಿಸಿದ ಬಾಯಿಲೆ ಅನ್ನೋದ್ಲೆ ಯಾರನ್ನೇ ಅಂತ ಕೇಳಿದ್ರು. ನಾನು ಸಾಲಿ ಹೆಡ್ ಮಾಸ್ಟರ್ ಅಂತ ಹೇಳ್ರಿ. ನಾನು ಕಾರ್ಯಕ್ರಮ ಬರ್ಬೇಕಂದ್ರೆ
ಬರೋಕ್ಕಾಗೋದಿಲ್ಲ ನೀವು ಮಾಡ್ಕೊಳ್ಳೋ ನಡಿ ಅಂತಂದ್ರೆ ಬರಲಿಲ್ಲ. ಯಾಕಂದ್ರೆ ನಮಗೆ ಭಾಳ ನೋವು ಆತವಾಗ್ರಿ. ಬರ್ತಾನಪ್ಪ ನೀವು ನೋಡ್ಕೊಂಡ್ರೆ ಬೇರೆ ಮಾತಾಗಿದ್ದು ಬರಲಿಲ್ಲ ನಡಿ ಅಂತಂದ್ರೆ. ತದನಂತರವಾಗಿ ಹಿಂದಿನ ಶಾಸಕರ ಅಂತ ದೊಡ್ಡಗೌಡ ಸಾಹೇಬ್ರು ಅವರು ಕಂಪೌಂಡ್ ಕಟ್ಟಿಸ್ಕೊಡಕ್ಕೆ ನಂಗೆ ಬರೋದಿಲ್ಲ, ನಿಮ್ಮ ಡೆಸ್ಕ್ ಕಂಪ್ಯೂಟರ್ ಕೊಡ್ತಾನೋ 15 ಲಕ್ಷ ರೂಪಾಯಿ ಹಾಕ್ತಾನೋ ಅಂತಂದರು. ಕಡಿತಾನಕ್ಕೆ ಆಶ್ವಾಸನೆ ಆಗಿ ಉಳಿತು, ಏನೂ ಮಾಡಲಿಲ್ಲ. ತದನಂತರವಾಗಿ ಇನ್ನೊಂದು ಹೇಳ್ತಾನೆ, ನಾನು 2016 ಇಸ್ವಿಯೊಳಗೆ ನಮ್ಮ ಶಾಲೆ ಒಂದು ಕೆಲಸ ಇತ್ತು, ಒಂದು ಅಧಿಕಾರಿಗಳ ಹತ್ರ. ಆಗಿನ ನಮ್ಮ ಅಧ್ಯಕ್ಷರಂತ ಸಾಲಿಮಠ ಗುರುಗಳು ಕರ್ಕೊಂಡು ಅಧಿಕಾರಿ ಹತ್ರ ಹೋಗಿದ್ದೀನಿ. ನಮ್ಮ ಸಾಲಿಮಠ ಗುರುಗಳು ಯಾರಂದ ಅಧಿಕಾರಿ ಗೊತ್ತಿರಲಿಲ್ಲ. ನಮ್ಮ ಸಾಲಿಮಠ ಗುರುಗಳು ನಾವು ಸ್ವಲ್ಪ ಬಾಯಿಗೆ ಬಂದಂಗೆ ಬೇದಕ್ಕೆ ನಡಿ ಹೊರಗೆ ಕೊಂಡ್ರೋಗಂತಂದ್ರೆ ನನಗೆ ಭಾಳ ಸಿಟ್ಟು ಬಂದು ಹೊರಗೆ ಬಂದಾನ. ನಮ್ಮ ದನಿಯಾರು ಪುಣಿಚಿನಿ ನೇರವಾಗಿ ಬಾಬು ಸಾಹೇಬ್ರಿಗೆ ಪುಣಿಚಿನವಣ ಹಿಂಗೆ ಆಗೈತ್ರಿ, ಇಲ್ಲಿ ಬಂದನೋ ನಮ್ಮ ಸಾಲಿಮಠ ಅಜ್ಜಾನ ಬೇದ ಹೊರಗೆ ಕುಣಿಸಿದಾರೆ ಅಂತಕಾರ. ನಾ ಇರೋ ನೀಯಾಗ ಕರ್ಕೊಂಡು ಹೋಗಿದ್ದಿಲ್ಲ ನನ್ನ ಡೈರೆಕ್ಟ್ ಅಂದ್ರವಾಗ ಡೈರೆಕ್ಟ್ ಅಧಿಕಾರಿ ಫೋನ್ ಹಚ್ಚೆ ಸಿಟ್ಟಿಗೆ ಅದ್ರಾಗ ಓಡಿ ಬಾಲ್ ಕುಣಿತೀನಿ ಬೈದ್ರೆ ಕೆಲಸ ಅವ್ರದ್ದಲ್ಲ ನನ್ನ ಕೆಲಸ ಅದು ಮಾಡಿಕೊಡು ಅಂತ ಹೇಳಿದ್ರು. ಆ ಕೆಲಸವನ್ನು ಅವ್ರ ಮನೆಗೆ ಕಳಿಸಿರು, ಕೆಲಸ ಮಾಡಿಕೊಟ್ರು. ಅವ್ರು ಕೆಲಸ ಮಾಡಿಕೊಟ್ರೆ 4 ದಿವ್ಸಕ್ಕೆ ಇನ್ನೊಂದು ಹೇಳ್ತಾನೆ ರೀ. ಆಗಿನ ಟೈಮ್ದಾಗ ಏನೋ ಕಂಚನಂ ಕಾರ್ಸಿತ್ತು ಅಂದಿರ್ತೈತಲ್ಲ, ಬೇಕಂತ ಕರೀಲಿ ಹೈವೇಗೆ ಬಂದಿತ್ತು. ನಾನು ಫೋನ್ ಹಚ್ಚಿ ಕರೆಸಿದಾಗ 70,000 ಕೊಡು ನನಗಂದ್ರೆ ಕೊಡ್ತಾನೆ ನಿಂದ್ರೆ ನಮ್ಮ ದನಿಯರ್ಗೆ ಹೇಳ್ತಾನೆ. ನಮ್ಮ ಸೈಡ್ ಬಂದು ಫೋನ್ ಹಚ್ಚೀನಿ, ದನಿಯರೇ ಒಳಗೆ ಫೋನ್ ಹಚ್ಚೀನಿ ಮತ್ತು ಹಿಂಗೆ ಕೇಳತ್ತಾರ್ರಿ ಅಂತ ಹೇಳಿ ಕೊಡೋಲ್ಲ ಫೋನ್ ಅಂತಂದ್ರೆ ಸ್ಪೀಕರ್ ಇಟ್ಟಿನ್ರಿ. ನಾ ಹೇಳ್ತಾನೋ ಅಲ್ಲಾಗ ರೊಕ್ಕ ಕೇಳಕ್ಕೆ ಹೋಗಿದ್ದೀನಿ, ನನ್ನ ಸಾಲ ಅದು ನಾ ಕೊಡ್ತಾನೆ ಬಾಯಿಲ್ ಅಂತ ಕೊಡಬಾರ್ದು ಧೈರ್ಯವಾಗಿ ಹೇಳಿದ್ರು ದನಿಯರು 2016 ಒಳಗೆ. ತದನಂತರವಾಗಿ ನಾವು ಅವ್ರಿಗೆ ಬೇಡಿಕೆ ಇಡ್ತಾನೆ ಬಂದಿದ್ವಿ. ಒಂದು ಸಲ ಭಾಳ ನೋವಿನಿಂದ ಅವ್ರ ಹತ್ರ ಹೋಯ್ತು ನಾನು. ಒಬ್ಬರು ನನ್ನ ಮನುಷ್ಯ ನೋವು ಮಾಡಿದ್ರು, ದಣಿಯರು ಎಲ್ಲರೂ ಹಿಂಗೆ ಅನ್ನತ್ತಾರು. ಕಂಪೌಂಡ್ ನಮಗೆ ಆವತ್ತು ಯಾರು ಕೇಳ್ರಿ ಅಂತ ನೇರವಾಗಿ ಹೋಗ್ತೀನಿ. ಅವ್ರ ಅಧಿಕಾರ ಏನೂ ಇರಲಿಲ್ಲ ಪಾಪ. ಅವಾಗ ನೋಡು ಮಾಡಬೇಕು ಅನ್ನೋ ಮನಸ್ಸಿದ್ರೆ ಯಾವಾಗಲೇ ಮಾಡ್ತಾನೆ, ತಲೆ ಕೆಡಿಸೋಬೇಡ. ನೀನು ಕಂಪೌಂಡ್ ಯಾವಾಗ ಹಾಕೈತಿ ಕಾಲು ಕೂಡಿ ಬರ್ತೈತಿ ಹಾಕೈತಿ ಸುಮ್ಮನೆ ಅದಕ್ಕೆ ನಾ ಜವಾಬ್ದಾರದನಂತ ಹೇಳಿ. ಆ ಜವಾಬ್ದಾರಿ ಯಾವತ್ತಂದ್ರು ಶಿಕ್ಷಕರ ಒಂದು ವಿಧಾನ ಪರಿಷತ್ತಿನ ಎಲೆಕ್ಷನ್ ನಡೆದಾಗ ಹಾಗೂ ಪದವೀಧರ ಎಲೆಕ್ಷನ್ ನಡೆದಾಗ ನಮ್ಮ ಸಾಲಿಗೆ ನೇರವಾಗಿ ಬಂದರು, ನೀನು ಕೆಲಸ ಮಾಡಿಸ್ಕೊಡೋ ಜವಾಬ್ದಾರಿ ನಂದು, ನಾವು ಹೇಳ್ದಂಗೆ ಕೇಳ್ರಿ ನೀವು ಅಂತಂದರು. ಅವಾಗ ಅವ್ರು ಹೇಳ್ದಂಗೆ ನಾವು ಕೇಳ್ತಾ ಬಂದೀವಿ. ಈ ಥರನಾಗಿದ್ದಾಗ ಅವ್ರಿಗೆ ನುಡಿದಂತೆ ನಡೆದು ಕೊಟ್ಟವ್ರು ಯಾರಪ್ಪ ಅಂದ್ರೆ ನಮಗೆ 20 ವರ್ಷಗಳ ಸುಧಾರಿತ ಇತಿಹಾಸದೊಳಗೆ ನಮ್ಮ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ರವ್ರನ್ನ ನೇರವಾಗಿ ಹೇಳ್ತೇನೆ ನಾನು. ಇದಕ್ಕಾಗಿ ನಮ್ಮ ಎಲ್ಲ ಮುದ್ದು ಮಕ್ಕಳ ಪರವಾಗಿ ಹಾಗೂ ನಮ್ಮ ಶಿಕ್ಷಕರಿಂದ ಅವರಿಗೆ ತುಂಬ ನಮಸ್ಕಾರಗಳನ್ನು ಸಲ್ಲಿಸ್ತದೆ ಅಂತ ಹೇಳ್ಕೊಂಡು. ಯಾಕಂದ್ರೆ ಕಳೆದ ವರ್ಷ ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನದವ್ರು ಮಾತು ಕೊಟ್ಟಿದ್ರು. ಅವರು 3 ತಿಂಗಳು 4 ತಿಂಗಳು ತಡ್ಕೋ ನಿನಗೆ ಹೆಂಗಾರ ಕಂಪೌಂಡ ಮಾಡಿಸಿ ಕೊಡತ್ತಾನ ಅಂತ ಹೇಳಿದರು. ಆ ಪ್ರಕಾರ ಕಂಪೌಂಡ್ ಮಾಡಿಸಿ ನಮ್ಮ ಶಾಲೆಗೆ ಒಂದು ಭದ್ರವಾದಂಥ ಒಂದು ಕೆಲಸವನ್ನು ಮಾಡಿಕೊಟ್ರು. ಅವರಿಗೆ ನಾವು ಎಲ್ಲರ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾನೆ ಅಂತ ಹೇಳ್ತೇನೆ. ಇದೇ ಥರನಾಗಿ ನಾವು ಕೊಡ್ತಾ ಇದೊಂದು ಆಯಿತು. ಇನ್ನು ನಮ್ಮ SSLC ಫಲಿತಾಂಶಕ್ಕೆ ಬರ್ತಾನೆ. ಯಾಕಂದ್ರೆ ನಮ್ಮ ಅಕ್ಕವ್ರು ಬಂದರು, ನಮ್ಮ ಉಪನಿರ್ದೇಶಕರು, ಆಮೇಲೆ ನಮ್ಮ ಸಾಹೇಬರು ಅದಾರ. ನಮ್ಮ ಸಾಹೇಬ್ರು ನಂಗಂತೂ ಮೇಲಿದ ಮೇಲೆ ಹೇಳ್ತಾರೆ ಹೆಂಗಾರ ಮಾಡೋಕೆ ಈ ವರ್ಷ ರಿಸಲ್ಟ್ ಕೊಡಬೇಕಂತ ಹೇಳ್ಕಾರ. ಅದಕ್ಕೆ ನಾವು ನಮ್ಮ ಎಲ್ಲ ಗುರುವಂದ್ರ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಮಾತು ಕೊಡ್ತೀವಿ. ಈ ವರ್ಷ 625 ತೆಗೆದಾ ತೀರ್ತೇವೆ ಅಂತ ಹೇಳ್ತಾರೆ. ನಾವು ಒಟ್ಟಾರೆ 100% ರಿಸಲ್ಟ್ ಮಾಡ್ತೀವಿ, ತೆಗೆದಾ ತೀರ್ತೇವೆ ಒಟ್ಟಾರೆ ಬಿಡಂಗಿಲ್ಲ. ಅದೇ ಇದು ಒಂದು ಮಾತವನ್ನು ಕೊಡ್ತಾ ಈ ಒಂದು ಪ್ರಾಸ್ತಾವಿಕವಾಗಿ ನನ್ನ 2 ತೊದಲು ನುಡಿಗಳನ್ನು ಇಲ್ಲಿಗೆ ವಿರಾಮ ನೋಡ್ತೇನೆ. ನಮಸ್ಕಾರ. ಆತ್ಮೀಯವಾಗಿ ಬರಮಾಡಿಕೊಂಡು ಹಾಗೂ ಶಾಲೆಯ ಅಭಿವೃದ್ಧಿಗೆ ಸಹಾಯವನ್ನು ನೆರವೇರಿಸಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿರು. ಇಲ್ಲೇ ಇನ್ನೊಂದು ಮಾತು ನನಗೆ ನೆನಪು ಬಂತು. ಯಾಕಂತಂದ್ರೆ ಇಷ್ಟು ವರ್ಷದಿಂದ ನಮ್ಮ ಕೆಲಸ ಆಗಿರಲಿಲ್ಲ ಅಂತನ್ನುವಂಥ ಮಾತನ್ನು ನಮ್ಮ ಸರ್ ಭಾಳ ನೋವಿನಿಂದ ಹೇಳಿದರು. ಯಾವ ಪುಣ್ಯವಂತನ ಕೈಯಿಂದ ಯಾವ ಕೆಲಸ ಆಗ್ಬೇಕಾಗಿತ್ತಲ್ಲ ಅದು ಆಗೇ ಆಗ್ತೈತಿ. ಯಾಕಂತಂದ್ರೆ ನಾ ಮಾಡ್ಬೇಕಂತಂದ್ರು ಅದು ಆಗೋದಿಲ್ಲ. ದೇವ್ರ ತಂದಲ್ಲಿ ಹೆಚ್ಚಿದಾಗ ಆ ಕೆಲಸ ಆಗ್ತೈತಿ. ಅಂಥ ದೇವರಾಗಿ ನಮ್ಗೆ ನಮ್ಮ ಎಲ್ಲ ಮಕ್ಕಳ ಜೀವ ರಕ್ಷಣೆಗಾಗಿ ಈ ಕಂಪೌಂಡನ್ನು ಮಾನ್ಯ ಶಾಸಕರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸರ್ ಹೇಳಿದಂತೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸರ್ವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿರ್ತಕ್ಕಂಥ ಶಾಲಾ ಪ್ರಧಾನ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಮಲ್ಲಿಕಾರ್ಜುನ ಕಲ್ಮಠ ಅವರು, ಯಾಕಂತಂದ್ರೆ ಇವೆರಡು ಜೋಡೆತ್ರಿ, ಕಲ್ಮಠದಾರ ಜೋಡೆತ್ತೀವಿ ಇವೆರಡು ಕೂಡಿದು ಅಂದ್ರೆ ಏನಾದ ಒಂದು ಕೆಲಸ ಆಕತ್ತೆ ಅನ್ನೋದು. ಸೊ ಅವ್ರಿಗೆ ಸಹಾಯ ಸಹಕಾರವಾಗಿ ನಮ್ಮ ಆಡಳಿತ ಮಂಡಳಿ ಐತಿ. ಸೊ ಹಾಗಾಗಿ ನಮ್ಮ ಮಲ್ಲಿಕಾರ್ಜುನ ಕಲ್ಮಠ ಅವರು ಸಹೋದರರಾಗಿರ್ತಕ್ಕಂಥ ಮೃತ್ಯುಂಜಯ ಕಲ್ಮಠ ಅವರಿಗೆ ಪುಷ್ಪಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಮೂಲ ಘಟ್ಟ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಯಾವತ್ತೂ ನಮ್ಮ ಕಿತ್ತೂರು ಮತಕ್ಷೇತ್ರದ ಸಾರಥಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಶ್ರೀಮತಿ ರೋಹಿಣಿ ಮ್ಯಾಮ್, ಅದೇ ರೀತಿಯಾಗಿ ಇವತ್ತು ಇಲಾಖಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಲೀಲಾವತಿ ಹಿರಾಮಠ್ ಮ್ಯಾಮ್,
ಅದೇ ರೀತಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಅತಿಥಿಗಳಾದ ಶ್ರೀಯುತ ಶಿವನಗೌಡರು, ದೊಡ್ಡಗೌಡರು, ಪಾಟೀಲ್, ಅದೇ ರೀತಿ ಎಲ್ಲರೂ ಕೂಡ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्म ಜ್ಯೋತಿಯು ಜಗತ್ತಿಗೆ ಪಸರಿಸಿ ನಮ್ಮ ಶಾಲೆಗೆ 625ಕ್ಕೆ 625 ಅಂಕಗಳನ್ನು ಗಳಿಸುವಂತೆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೀಗ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ತಕ್ಕಂಥ ಹಾಗೂ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ಈ ಶಾಲಾ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕ ಪ್ರತಿಬಿಂಬವನ್ನು ತಲುಪಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಪಾಲಕ ಪೋಷಕರು ಕೂಡ ಮಾನ್ಯ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂತಂದ್ರೆ ನಿಮ್ಮ ಎಲ್ಲ ಮಕ್ಕಳು ಇಲ್ಲಿ ಕಲಿತಾವ್. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಭಯತೆಯಿಂದ ಕಲಿತಕ್ಕಂಥ ಸಂರಕ್ಷಣಾ ಕವಚವನ್ನು ಮಾನ್ಯ ಶಾಸಕರು ನಿರ್ಮಿಸಿಕೊಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ ಫಕೀರಪ್ಪ ಸಕ್ರಣ್ಣವರ್ ನೆರವೇರಿಸಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸಿ.ವೈ. ತುಬಾಕತ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚನ್ನಮ್ಮನ ಕಿತ್ತೂರು, ಇಲಾಖಾ ಅಧಿಕಾರಿಗಳಿಗೂ ಕೂಡ ಶಾಲೆಯ ಪರವಾಗಿ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳು. ಉಪಾಧ್ಯಕ್ಷರು ಪಟ್ಟಣ ಪಂಚಾಯತ್ ಎಂ.ಕೆ. ಹುಬ್ಬಳ್ಳಿ, ಶ್ರೀ ಪ್ರಕಾಶ್ ಕೊಡ್ಲಿ, ಶ್ರೀ ಮಂಜುನಾಥ್ ಕಡ್ಕೋಳ್, ಶ್ರೀ ಪ್ರಕಾಶ್ ಕೊಡ್ಲಿ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಎಂ.ಕೆ. ಹುಬ್ಬಳ್ಳಿ, ಶ್ರೀ ಮಂಜುನಾಥ್ ಕಡ್ಕೋಳ್ ಉಪಾಧ್ಯಕ್ಷರು ಪಟ್ಟಣ ಪಂಚಾಯತ್ ಎಂ.ಕೆ. ಹುಬ್ಬಳ್ಳಿ. ಈವರೆಗೂ ಕೂಡ ಶಾಲೆಯ ಪರವಾಗಿ ಗೌರವ ಸಮರ್ಪಣೆ. ಎಂ.ಕೆ. ಹುಬ್ಬಳ್ಳಿ ಪ್ರಥಮ ಪ್ರಜೆ ಶ್ರೀ ಪ್ರಕಾಶಣ್ಣ ಕೊಡ್ಲಿ ಅಧ್ಯಕ್ಷರು ಪಟ್ಟಣ ಪಂಚಾಯತ್. ಬಹುಶಃ ಶಿಕ್ಷಣ ಕ್ಷೇತ್ರದಲ್ಲಿ ನೌಕರರ ಸಂಘದ ಅಧ್ಯಕ್ಷರಾಗಿ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ತಮ್ಮನ್ನು ತಾವು ತೊಡಗಿಸಿಕೊಂಡು ತನ್ನ ಪೂರ್ಣ ಅವಧಿಯ ಶಿಕ್ಷಣ ಕ್ಷೇತ್ರದಲ್ಲೇ ಕಳೆದಿರ್ತಕ್ಕಂಥವ್ರು. ಇತ್ತೀಚೆಗೆ ನಿವೃತ್ತಿ ಹೊಂದಿರತಕ್ಕಂಥ ಮಾನ್ಯ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ ಕಲ್ಮಠ್ ವಿಶ್ರಾಂತ ಶಿಕ್ಷಕರು, ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶಿಕ್ಷಣ ಸಂಸ್ಥೆಯ ಕುವೆಂಪು ವಿದ್ಯಾಲಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಂ.ಕೆ. ಹುಬ್ಬಳ್ಳಿಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮುರುಘರಾಜ ಕಲ್ಮಠ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದಂಥ ಶ್ರೀಮತಿ ಲೀಲಾವತಿ ಹಿರೇಮಠ ಅವರೇ, ಇನ್ನೋರ್ವ ಅತಿಥಿಗಳಾದಂಥ
ಶಿವನಗೌಡ ಪಾಟೀಲ್ ರೇ, ರೋಹಿಣಿ ಪಾಟೀಲ್ ಅವರೇ, ಸ್ಥಳೀಯ ಬಿ ಒ ಆದಂಥ ಶಿವಾಯ್ ತುಬಾಕದವ್ರೆ, ಬಸವರಾಜ್ ಹೊಸಮಠ ಅವರೇ, ಇವರು ಅನ್ನೋದೇ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಸಂಸ್ಥೆ ದಿಗ್ದರ್ಶಕ ಮಂಡಳಿಯವರೇ, ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ, ಇಲ್ಲಿ ನಡೆದಂಥ ಯಾವತ್ತು ವಿದ್ಯಾರ್ಥಿಗಳೇ, ಪೋಷಕರೇ, ಪಾಲಕರೇ ಹಾಗೂ ನನ್ನ ಯುವ ಮಿತ್ರರೇ, ಬಹುತೇಕ ಪ್ರತಿ ವರ್ಷ ಕೂಡ ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರತಿಯೊಂದು ಶಾಲೆಗೂ ಆಗ್ತವೆ. ಈ ಸಲನೂ ಈ ಶಾಲೆ ಏನು ಮಾಡೈತಿ ಒಂದು ವರ್ಷ ಇಡೀ ಅನ್ನುವಂಥದ್ದನ್ನು ಒಂದು 5 ಮಿನಿಟ್ ಕ್ಲಿಪ್ಪಿಂಗ್ನಾಗ ತೋರಿಸಿರಿ ನಿಮ್ಗೆ. ಇದು ಉತ್ತೇಜನ ಮಾಡುವ ಉದ್ದೇಶ ಇಷ್ಟ, ಏನೋ ಒಂದು ವರ್ಷದಲ್ಲಿ ಏನೇನು ಮಾಡಿದಂಥ ಆ್ಯಕ್ಟಿವಿಟೀಸ್ನ ಹುಡುಗರಿಗೆ ಕರೆದವ್ರಿಗೆ ಗೌರವ ಕೊಡೋದು, ಅದ್ರ ಜೊತೆ ಪ್ರೊವೋಕ್ ಮಾಡೋಕೆ ಮುಂದಿನ ವರ್ಷ ಕೂಡ ಯಾರಿಗಾಗಿಲ್ಲ ಆ ಹುಡುಗರು ಕೂಡ ನಾನು ಅಚೀವ್ ಮಾಡ್ಬೇಕನ್ನುವಂಥದ್ದನ್ನು ಅವಕ್ಕೆ ಬರಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಾರೆ. ಅದರ ಜೊತೆಗೆ ಭಾಳಷ್ಟು ಶಾಲೆಗಳು ಅದಾವೆ ಕ್ಷೇತ್ರದಾಗ. ಸರ್ಕಾರಿ ಶಾಲೆಗಳದು ಅನುದಾನ ರಹಿತ ಅದಾವು, ಅನುದಾನ ಸಹಿತ ಅದಾವು. ಅದಾಗಿಯೂ ಕೂಡ ಈ ಕುವೆಂಪು ಶಾಲೆ ಇದು ಅನುದಾನ ರಹಿತ ಇದ್ದಂಥ ಶಾಲೆ ಇದ್ದಾಗಿಯೂ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಕೊಂತ ಬಂದೈತಿ ಬಿದ್ದಂಥ SSLC ಮಕ್ಕಳಿಗೆ. ಈಗ ಸ್ಟ್ರೆಂತು ಕೇಳತ್ತಿದ್ದಿನ 700 ಹುಡುಗರು ಅದಂತ ಎಲ್ಲಿ ಕುಂಡ್ರಿಸ್ತೆ ಅವ್ರನ್ನ ಅಂತ ಕೇಳತ್ತಿದ್ನ. ಅದನ್ನು ಅದಕ್ಕೆ ಮೂಲಭೂತ ಸರ್ಕಾರಿ ಶಾಲೆಗಳು ಸಿಗುವಂಥ ಸೌಲಭ್ಯ ಸಿಗೋದಲ್ಲ. ಸಿಗದೇ ಇದ್ದಾಗೂ ಕೂಡ ಇದ್ದಿದ್ರಾಗ ಆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಒಳ್ಳೆಯ ಶಿಕ್ಷಣ ಕೊಡುವಂಥ ಕೆಲಸ ಮಾಡತ್ತಾರು. ಬರುವಂಥ ದಿವಸದಾಗ ಬಹುತೇಕ ನೋಡತ್ತೀರಿ, ನನ್ನ ಕ್ಷೇತ್ರದ ಬಹುತೇಕ ಎಲ್ಲ ಫಸ್ಟ್ ಪ್ರಿಯಾರಿಟಿ ಶಾಲೆಗಳಿಗೆ ಕೊಟ್ಕೊಂತ ಬಂದೆವು. ಮುಂದೂ ಕೂಡ ಅದನ್ನ ಕೊಡುವಂಥ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ಕೊಡತ್ತೇನೆ. ಈಗ ನೋಟ್ ಬುಕ್ಸ್ ಕೊಡ್ತಿದ್ದೆವು, ಆಮೇಲೆ SSLC ಆಗ್ತಬೇಕವ್ರು ಲಾಸ್ಟ್ ಇಯರ್ ಒಂದು ಕಾನ್ಸೆಪ್ಟ್ ಮಾಡಿರು, ಇದೊಂದು ವರ್ಷ ಮಾಡಿರು. ಒಟ್ಟಾರೆಯಾಗಿ ಏನಂತಂದ್ರೆ ಗ್ರಾಮೀಣ ಭಾಗದ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಸ್ಕೋರ್ ಮಾಡಲಿ, ಫೌಂಡೇಶನ್ ಸರಿ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಮಾಡತ್ತಾರೆ. ಎಷ್ಟು ಮಾಡಿರೋ ಇನ್ಫ್ರಾಸ್ಟ್ರಕ್ಚರ್ ಕಮ್ಮ. ಅವತ್ತಾಗ ಇಲ್ಲಿ ನೋಡತ್ತೀರಿ, ಉರ್ದು ಶಾಲೆ ಕಾಂಪೌಂಡ್ ಕಟ್ಸೋದೇನು ದೊಡ್ಡ ಮಾತಲ್ಲ. ಪಾಟ್ನ ಅದು ಎಲ್ಲಿ ಯಾವಾಗೋ ಬಿದ್ದಿತ್ತು, ಈಗ ಕಂಪ್ಲೀಟ್ ಆಗತ್ತೈತದು. ಶಾಲೆಗಳಿಗೆ ಅವು ಪ್ರೈವೇಸಿ ಬೇಡ, ಸೆಕ್ಯೂರಿಟಿ ಕೊಡಲೇಬೇಕಾಗತ್ತೆ. ಮೂಲಭೂತ ಸೌಕರ್ಯ ಅದು ಒಂದು. ಈಗೆಲ್ಲ ಬರೀ ಕ್ಲಾಸ್ ರೂಮ್ ಅದಾವು, ಊಟದ ಕಾಲದಕ್ಕಿಂತ ಮಕ್ಕಳನ್ನ ಚೆಂದ ಇಟ್ಕೋಬೇಕಾಗತ್ತೆ. ಆ ದೃಷ್ಟಿಕೋನದಿಂದ ಮತ್ತೆ ಎಲ್ಲ ಶಾಲೆಗೆ ಒಂದಿಲ್ಲ ಕೊಟ್ಕೊತ ಹೋಗಿದ್ದೆವು. ಇನ್ನೂ ಭಾಳಷ್ಟು ಕೊಡ್ಬೇಕಾಗಿತ್ತು. ಯಾಕಂದ್ರೆ ಶಾಲೆಗಳು ಭಾಳ ಅದಾವೆ. ನಿಮ್ಮ ಊರಾಗ ತೊಗೊಂಡ್ರೆ 7-8 ಶಾಲೆ ಅದಾವೆ ಇಲ್ಲಿ. ಹಿಂಗೆ ಎಲ್ಲ ಕ್ಷೇತ್ರ ತೊಗೊಂಡಾಗ ಇವತ್ತು ಎಷ್ಟು ಒಂದು 50-60% ರೀಚ್ ಆಗ್ಬೇಕು. 100ಕ್ಕೆ 100 ಆಗಲಿಲ್ಲದ್ರು ಕೂಡ. ಬಟ್ ಒಂದು ಸ್ಟೆಪ್ ತೊಗೊಂಡು ಹೋದಾಗ ಬರ್ತೈತಿ. ಅದಾಗಿಯೂ ಒಟ್ಟಾರೆಯಾಗಿ ಈಗ ಹೇಳಕತ್ತಿದ್ರಿ, ನಮ್ಮ ಗುರು ಹೇಳಿದ 625 ಡೆಫಿನೆಟ್ಲಿ ಮಾಡ್ತೇವಂತಂದ್ರೆ ನೀವು ಮಾಡಿರಿ, ನಿಮಗೊಂದು ಬೋನಸ್. ನೀವು ಹೇಳ್ಬೇಕಿಲ್ಲ, ನೀವು ಮಾಡಿರಿ. ನೀವು ನಿಮ್ಮ ಶಾಲೆ ಹುಡುಗರು ಅಟ್ಲೀಸ್ಟ್ ಒಂದು ಅಥವಾ 2 ಹುಡುಗರು 625 ಮಾಡಿದ್ರೆ ಈ ಶಾಲೆಗೆ ನಿಮಗೇನು ಹೇಳಿದಂಥ ಒಂದು ಬೋನಸ್, ಒಂದು ಕೊಡುಗೆ ಕೊಡ್ತಾನೆ. ಆದ್ರೆ ರಿಸಲ್ಟ್ ಕೊಡ್ಬೇಕು ನೀವು. ಆ ನಿಟ್ಟಿನಲ್ಲಿ ಹೆಚ್ಚಿಗೆ ನಾ ಮಾತನಾಡೋಕ್ಕಿಂತ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅತಿಥಿಗಳು ಬಂದಾರ, ಅವ್ರು ಮಾತಾಡ್ತಾರು. ನನಗೆ ಇನ್ನೊಂದು ಕಾರ್ಯಕ್ರಮ ಇದ್ದಿದ್ದರಿಂದ ಮುಂದೆ ಹೋಗ್ಬೇಕಾಗೈತಿ. ಅದಕ್ಕಿದ್ದಂಥ ಪಾಲಕರು ಕೂಡ ಹೆಚ್ಚು ಗಮನ ಕೊಡ್ರಿ. ಸ್ವಲ್ಪ ಜಾಸ್ತಿ TV ಬಂದ್ ಮಾಡೋದು ಒಂದು ಸ್ವಲ್ಪ ಮನ್ಯಾಗ ಹುಡುಗರು ತಾಮಾಶಾನೆ ಹಾಕವು. ಆ ದೃಷ್ಟಿಕೋನದಿಂದ ಇಲ್ಲಿ ಬಂದಂಥ ಪಾಲಕರಿಗಾಯ್ತು, ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಬಹುಶಃ ದೇಶ ಏನಾರ ಸುಧಾರಣೆ ಆಗಬೇಕಾಗಿತ್ತಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ನನ್ನ ಮೊದಲ ಆದ್ಯತೆ ಅಕ್ಷರಕ್ಕೆ, ವಿದ್ಯಾರ್ಥಿಗಳಿಗೆ ಎಂದು ಮಾತುಗಳನ್ನು ಆಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಸಂಸ್ಥೆಯ ಇವತ್ತು ಇಲಾಖಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸನ್ಮಾನ್ಯ ಲೀಲಾವತಿ ಹಿರೇಮಠ್ ಮ್ಯಾಮ್ ಅವರು ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೇನೆ.
ಮೊಟ್ಟ ಮೊದಲಿಗೆ ವಿದ್ಯೆ ಕಲಿಸಿದ ಗುರುವನ್ನು ನಾನು ನನ್ನ ಮನೋಮಂದಿರದಲ್ಲಿ ಸ್ಮರಿಸ್ಕೊಳ್ತಾ, ಇವತ್ತಿನ ದಿವಸ ಶ್ರೀ ಗಜಾನನ ಶಿಕ್ಷಣ ಸಂಸ್ಥೆಯ ಕುವೆಂಪು ವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಯಾವತ್ತೂ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜೊತೆಗೆ KPCC ಸದಸ್ಯರು ಆಗಿರುವಂತಹ ರೋಹಿಣಿ ಪಾಟೀಲ್ ಮೇಡಮ್ರವರೇ, ಜೊತೆಗೆ ಉಳಿದ ಎಲ್ಲ ಗಣ್ಯಮಾನ್ಯರು, ಈ ಸಂಸ್ಥೆಯ ಆಡಳಿತ ಮಂಡಳಿಯವರು, ಜೊತೆಗೆ ಜನಪ್ರತಿನಿಧಿಗಳಿದ್ದಾರೆ, ಹಿರಿಯರಿದ್ದೀರಿ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸೊಪ್ಪಿಮಠ್ ಗುರುಗಳಿದ್ದಾರೆ, ಕಲ್ಮಠಣ್ಣವರಿದ್ದಾರೆ, ಜೊತೆಗೆ ಅಪಾರ ಸಂಖ್ಯೆಯಲ್ಲಿ ಕೂಡಿರುವಂತಹ ಎಲ್ಲ ಪಾಲಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಊರಿನ ಗುರು ಹಿರಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಬಹುಶಃ ಒಂದು ಅಪರೂಪದ ಕಾರ್ಯಕ್ರಮ ಇವತ್ತಿನ ದಿವಸ ನಾನು ಸಾಯಂಕಾಲದ ಅವಧಿಯಲ್ಲಿ ಅಟೆಂಡ್ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಸರ್. 2200ಕ್ಕೂ ಅಧಿಕ ಶಾಲೆಗಳಿದ್ದಾವೆ. 3,00,000 ಸಮೀಪ 90,000 ಮಕ್ಕಳ ಸಂಖ್ಯೆ. ಬಹುತೇಕ ಶಾಲಾ ಕಾರ್ಯಕ್ರಮಗಳಿಗೆ ನಾನು ಹೋಗ್ತೇನೆ. ಹೋದಂಥ ಸಂದರ್ಭದಲ್ಲಿ ಏನು ವಿಭಿನ್ನವಾಗಿ ಮಾಡಿದ್ದಾರೆ ಅಂತ ನಾನು ನೋಡ್ತಾ ಇರ್ತೇನೆ. ಆ ನಿಟ್ಟಿನಲ್ಲಿ ಇವತ್ತೊಂದು ವಿಶೇಷವಾದಂತಹ ಅಭಿನಂದನೆಯನ್ನು ಈ ಶಾಲೆಯ ಮುಖ್ಯ ಗುರುಗಳ, ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ನಾವು ಸಲ್ಲಿಸಲೇಬೇಕು. 4 ಗಂಟೆಗೆ ಕಾರ್ಯಕ್ರಮ ಶುರು ಮಾಡಿ ಮಕ್ಕಳ ಕಾರ್ಯಕ್ರಮ ಮೊದಲು ಮಾಡಿದ್ದಾರೆ ಸರ್. ಇದು ಭಾಳ ಇಂಪಾರ್ಟೆಂಟ್. ಇದು ವಾರ್ಷಿಕ ಸ್ನೇಹ ಸಮ್ಮೇಳನ ಅನ್ನೋದು ಮಕ್ಕಳಿಗಾಗೇ ಇರುವಂಥದ್ದು. ಆ ಮೂಲಕ ಆ ಮಕ್ಕಳ ಸಂಭ್ರಮವನ್ನು ನೋಡಿ ನಾವು ಹಿರಿಯರು ಎಲ್ಲರೂ ಸೇರಿ ಹರಿಸಬೇಕಾದಂತಹ ಕಾರ್ಯಕ್ರಮ. ಹೊರಟಂತಹ ಶಾಸಕರನ್ನು ನಾನು 1-2 ನಿಮಿಷ ಕೂಡ್ರಿ ಸರ್ ಅಂತ ಹೇಳಿದೆ. ನಾನು ವಿನಂತಿ ಮಾಡಿದೆ. ಮೊದಲು ನಾನೇ ಮಾತಾಡ್ತೇನೆ ಅಂದೆ, ಬ್ಯಾಡ್ರಿ ನಂದು ಅರ್ಜೆಂಟ್ ಐತೆ, ನಾನೇ ಹೋಗಬೇಕು ಅಂದರು ಸರ್. ಏನಿಲ್ಲ ಸರ್, ಬಹುಶಃ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದರು, ಗುರುಗಳು 20 ವರ್ಷದಿಂದ ನಾವು ಸತತವಾಗಿ ಪ್ರಯತ್ನ ಮಾಡಿದ್ರೂ ಈ ತಡೆಗೋಡೆ ಅಂತಕ್ಕಂಥದ್ದು ಇವತ್ತಿನ ಕ್ಷಣಕ್ಕೆ ನಮಗೆ ಕೂಡಿ ಬಂದಿದೆ ಅಂತಕ್ಕಂಥದ್ದನ್ನು ಏನು ಹೇಳಿದರು, ಬಹುಶಃ ಎಲ್ಲ ಆಡಳಿತ ಮಂಡಳಿಯವರಿಗೆ ಗೊತ್ತಿದೆ. ಎಲ್ಲ ಪಾಲಕರು ದಯವಿಟ್ಟು ಕೇಳಿಸ್ಕೊಳ್ಬೇಕು. ಇದು ಅನುದಾನ ರಹಿತ ಶಾಲೆ. ಈ ಶಾಲೆಗೆ ಮಾನ್ಯ ಶಾಸಕರು ಅವರ ಅನುದಾನ ಕೊಡಲಿಕ್ಕೆ ಅವಕಾಶ ಇಲ್ಲ. ಆತ್ಮೀಯರೇ, ಅವರ ಅನುದಾನ ಕೊಡಲಿಕ್ಕೆ ಅವಕಾಶ ಇಲ್ಲ. ಆದ್ಯಾಗೂ 10 ಲಕ್ಷಕ್ಕೂ ಅಧಿಕವಾಗಿ ಇರುವಂತಹ ಖರ್ಚನ್ನು ಮಾಡಿ ತಮ್ಮ ವೈಯಕ್ತಿಕ ಅನುದಾನವನ್ನು ಹಾಕಿ ಇಲ್ಲಿ ಇವತ್ತು ನಿಮಗೆ ತಡೆಗೋಡೆ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಇದು ಒಬ್ಬ ಧೀಮಂತ ನಾಯಕತ್ವವನ್ನು ಹೊಂದಿರುವಂತಹ ಮಾನ್ಯ ಶಾಸಕರಿಂದ ಮಾತ್ರ ಸಾಧ್ಯ. ಸರ್, ವಿ ಆರ್ ರಿಯಲಿ ವೆರಿ ಮಚ್ ಗ್ರೇಟ್ಫುಲ್ ಟು ಯು. ಜೊತೆಗೆ ನಾನು ಭಾಳಷ್ಟು ಸರಿ ನಾನು ನೋಡ್ತಾ ಇರ್ತೀನಿ, 7 ತಾಲೂಕು ಬರ್ತಾವೆ ನನ್ನ ವ್ಯಾಪ್ತಿಗೆ. ಬಂದಾಗ ನನಗೆ ಹೆಚ್ಚು ಕೆಲಸ ಕೊಡೋದು 2 ಶಾಸಕರು. ಒಂದು ನಮ್ಮ ಸ್ಥಳೀಯ ಶಾಸಕರು ರಾಜು ಸೇಠ್ ಸಾಹೇಬರು, ಒಂದು ಬಾಬಾ ಸಾಹೇಬರು. ಏನಾರ ನಾವು ಫೋನ್ ಬಂತಂದ್ರೆ ಗ್ಯಾರಂಟಿ ಒಂದು ಕೆಲಸ ಅಂತಕ್ಕಂಥದ್ದು ನಮಗೆ ನಿಕ್ಕಿ ಸರ್. ಮತ್ತು ದಯವಿಟ್ಟು ಎಲ್ಲ ಶಿಕ್ಷಕರು ಕೇಳಿಸ್ಕೊಳ್ಬೇಕು, ಪಾಲಕರು ಕೇಳಿಸ್ಕೊಳ್ಬೇಕು. ಅವರು ಹೇಳುವಂತಹ ಕೆಲಸ ಹೇಗೆ ಇರ್ತಾವಂತಂದರೆ, ಅವ್ರು ಹೇಳುವ ರೀತಿ ಹೇಗಿರುತ್ತಂದರೆ ನಾವು ಮಾಡಲೇಬೇಕದನ್ನು. ಆ ರೀತಿ ಹೇಳ್ತಾರೆ, ಮತ್ತು ಮೇಲೆ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರೆ, ಮೇಡಮ್ ಇದನ್ನು ನಿಯಮದಲ್ಲಿ ಕೂಡಿಸಿ ಮಾಡಿಕೊಡಿ ಅಂತ. ಇದು ತಮ್ಮ ದೊಡ್ಡತನ ಸರ್. ಜೊತೆಗೆ ಬಹುಶಃ ಬಹುತೇಕವಾಗಿ ತಮಗೆಲ್ಲ ಗೊತ್ತಿರಬೇಕು, ಈಗಾಗಲೇ 24-25ನೇ ಸಾಲಿಗೆ ಬಹುಶಃ 4 ಕೋಟಿಯಷ್ಟು ಅನುದಾನವನ್ನು ಶಿಕ್ಷಣ ಒಂದಕ್ಕಾಗಿಯೇ ತಂದಿರುವಂಥದ್ದು ಯಾರಾದರೂ ಇದ್ದರೆ ಮಾನ್ಯ ಶಾಸಕರು. ಬಹುತೇಕವಾಗಿ ಆ ಎಲ್ಲ ಅನುದಾನವನ್ನು ವಿವಿಧ ಶಾಲಾ ಕಾಮಗಾರಿಗಳಿಗಾಗಿ ನೀಡಿರುವಂಥದ್ದು ಅವರಿಗೆ ಸಮಾಧಾನ ಇಲ್ಲ. ಆಗಲೇ ಹೇಳಿದ್ರು ನನ್ನ ಹತ್ರ, ಮೇಡಮ್ ನಮಗೆ ಇನ್ನೂ ಒಂದು ಕ್ರಿಯಾ ಯೋಜನೆ ಅನುಮೋದನೆ ಆಗ್ತಾ ಇಲ್ಲ, ನಾವು ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತ. ಯಾಕೆ ಸರ್ 4 ಕೋಟಿ ಬಂದಿದೆಯಲ್ಲ ಅಂತ ನಾನು ಹೇಳಿದೆ. ನೋಡ್ರಿ, ಬಹುಶಃ ಜನಪ್ರತಿನಿಧಿಗಳಾದಂಥವರು ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಿದರೆ
ಅಧಿಕಾರಿಗಳಾಗಿರುವಂಥ ನಮಗೂ ಮಾರ್ಗದರ್ಶನ ನೀಡಬಲ್ಲರು ಅನ್ನಲಿಕ್ಕೆ ಇದು ಸಾಕ್ಷಿ. ಈ ವರ್ಷನೂ ಅವರು ಅನುದಾನಕ್ಕಾಗಿ ಫೈಟ್ ಮಾಡ್ತಾ ಇದ್ದಾರೆ, ತಂದೆ ತರ್ತಾರೆ. ರೋಹಿಣಿ ಮೇಡಮ್ ಅವ್ರ ಬಗ್ಗೆನೂ ಒಂದು ಮಾತು ನಾನು ಹೇಳಲೇಬೇಕು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತ ಹೇಳ್ತೀವಿ ಸರ್. ಬಹುಶಃ ಜಿಲ್ಲಾ ಪಂಚಾಯತ್ ಅಷ್ಟೇ ಅಲ್ಲದೇ ಪ್ರತಿ ಹಂತದಲ್ಲೂ ಹಳ್ಳಿಗೆ ತಮ್ಮ ಜೊತೆಗೆ ಅಡ್ಡಾಡಿ ಅಕ್ಕನವರು ಸಹ ಭಾಳ ಸಾಥ್ ಕೊಟ್ಟಿದ್ದಾರೆ. ಭಾಳ ಆತ್ಮೀಯರು ನಮಗವರು. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಸ್ಥಾನವನ್ನು ಮೇಡಮ್ರವರು ಪಡೆಯುವಂತಾಗಲಿ ಅಂತ ಹೇಳ್ತಾ, ಜೊತೆಗೆ ಶಾಲೆ ಬಗ್ಗೆ ಎರಡೇ ಮಾತು ಸರ್. ಒಂದು ದೃಶ್ಯ ಕಾವ್ಯದ ಮೂಲಕ ತಾವು ತಮ್ಮ ಸಕ್ಸಸ್ ಸ್ಟೋರಿಯನ್ನು ತೋರಿಸಿದ್ರು. ಇದು ಅಪರೂಪ. ಈ ಶಾಲೆದ ಅಪರೂಪ ಏನಂದರೆ ಒಂದು ಅರ್ಧ ತಾಸು ಇಡೀ ವರ್ಷದ ವಾರ್ಷಿಕ ವರದಿಯನ್ನು ಓದ್ತಾರೆ. ಬಹುಶಃ ಇದನ್ನು ವಿನೂತನವಾಗಿ ಡಿಫ್ರೆಂಟಾಗಿ ನೀವು ದೃಶ್ಯ ಕಾವ್ಯದ ಮೂಲಕ ಒಂದು ಚಿತ್ರ 1000 ಮಾತುಗಳಿಗೆ ಸಮ ಅಂತ. ಸೊ ಆ ನಿಟ್ಟಿನಲ್ಲಿ ನೀವು 5 ನಿಮಿಷದಲ್ಲಿ ಇಡೀ ವರ್ಷದ ಒಂದು ಚಿತ್ರಣವನ್ನು ಬುತ್ತಿಯಾಗಿ ನೀವು ಎಲ್ಲರಿಗೂ ತೋರಿಸಿದಿರಿ. ತುಂಬ ಧನ್ಯವಾದಗಳು. ಮತ್ತು ವಿಶೇಷವಾದಂತಹ ಅಭಿನಂದನೆ ಆ ಭರತನಾಟ್ಯ ಮಾಡಿದಂಥ ಮಕ್ಕಳಿಗೆ. ಬಹುಶಃ ಅವರನ್ನು ಪಡೆದಂತಹ ತಂದೆ ತಾಯಿಗಳಿಗೂ ಮತ್ತು ಆ ತರಬೇತಿ ನೀಡಿದಂತಹ ಗುರುಗಳಿಗೂ ಆ 2 ಮುದ್ದು ಮಕ್ಕಳು ಇಷ್ಟೊಂದು ಕಾವ್ಯಾತ್ಮಕವಾಗಿ, ಅದು ನನಗೆ ವೈಯಕ್ತಿಕವಾಗಿ ಇಷ್ಟವಾದಂತಹ ಹಾಡು, ಅದನ್ನು ಭಾಳ ಸುಂದರವಾಗಿ ಅವರು ಅಭಿನಯಿಸಿದರು. ಜೊತೆಗೆ ಸಮನ್ವಯ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇತ್ತು. ಒಟ್ಟಾರೆಯಾಗಿ ನನಗೆ ಅನಿಸಿರುವಂಥದ್ದು, ಮಾನ್ಯ ಶಾಸಕರಿಗೆ ಅನಿಸಿದ ಹಾಗೆ, ಇಷ್ಟೇ ರೂಮ್ಗಳಲ್ಲಿ ನನ್ನ ಶಿಕ್ಷಕರು, ನನ್ನ ಮುಖ್ಯೋಪಾಧ್ಯಾಯರು 700 ಮಕ್ಕಳನ್ನು ಇಟ್ಕೊಂಡು 625 ಮಾಡ್ತೀವಿ ಅಂತ ನೀವು ಹೇಳ್ತೀರಂತಂದರೆ ಬಹುಶಃ ಆಡಳಿತ ಮಂಡಳಿಯವರ ಸಾಥ್ ತಮಗಿದೆ, ಎಲ್ಲ ಶಿಕ್ಷಕರ ಶ್ರಮ ಇದೆ. ಪಾಲಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹೇಬರು ಹೇಳಿದ ಹಾಗೆ ನೀವು ಮೊಬೈಲನ್ನು ಮತ್ತು ಟಿ ವಿಯನ್ನು ಬಂದ್ ಮಾಡಿದ್ದೇ ಆದರೆ 60 ದಿವಸವನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡು ವಿನೂತನ ಕಾರ್ಯಕ್ರಮವನ್ನು ಮಾಡುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ. ಬಹುಶಃ ಚಾಲೆಂಜಿಂಗ್ ಅದು. ಭಾಳ ಆಗಲೇ ನನಗೆ ಹೇಳ್ತಾ ಇದ್ರು 625 ಕನಿಷ್ಠ ನಮಗೆ 20-30, ಹೌದಾ ಸರ್, 50 ತನಕ ಪ್ಲ್ಯಾನ್ ಮಾಡಕತ್ತಾರ ಅವರು. ವಿಚಿತ್ರ ಅನಿಸುತ್ತೆ ನನಗೆ, ಆದರೂ ಖುಷಿ ಆಗುತ್ತೆ. ಯಾಕಂತಂತಂದರೆ ಕಿತ್ತೂರು ಭಾಗದಲ್ಲಿ ಬಹುಶಃ ರಾಣಿ ಚೆನ್ನಮ್ಮನಿಂದ ನಾವು ಎಲ್ಲ ಇತಿಹಾಸ ಪ್ರಸಿದ್ಧವನ್ನು ಹೊಂದಿದ್ದೀವಿ. ಶೈಕ್ಷಣಿಕವಾಗಿ ಹೋದ ಸರಿ ಫಸ್ಟ್ ಬಂದು ತೋರಿಸಿದ್ದಾರೆ. ಈಗಾಗಲೇ ಈ ವರ್ಷ 625 ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಮಾನ್ಯ ಶಾಸಕರು ಮುಂಚೂಣಿಯಲ್ಲಿ ಇದ್ಕೊಂಡು ಶಿಕ್ಷಣಕ್ಕಾಗಿ ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ ಖಂಡಿತ ನಾವು ಒಗ್ಗೂಡಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನನ್ನನ್ನು ಬರಮಾಡಿಕೊಂಡು ನನಗೆ ಸಮಾಧಾನ ಇದೆ ಸರ್. ಬೆಳಗ್ಗೆಯಿಂದ ಹಿಡಿದು 12ರಿಂದ 4 ಗಂಟೆಗೆ ಒಂದು ಸ್ವಲ್ಪ ಭಾಳ ಬೇಜಾರಾಗಿತ್ತು, ನನಗೆ ಭಾಳ ಟಯರ್ಡ್ ಆಗಿತ್ತು. ಹೆಂಗಪ್ಪ ಅಂತ ಅಂದ್ಕೊಂಡಿದ್ದೆ. ಐ ಆಮ್ ರಿಯಲಿ ಹ್ಯಾಪಿ. ಒಳ್ಳೆ ಒಂದು 2-3 ಅಂಶಗಳನ್ನು ಕಲ್ತ್ಕೊಂಡೆ. ಖಂಡಿತ ಈ ಒಂದು ಸುಂದರವಾದಂತಹ ಕಾಂಪೌಂಡನ್ನು ನೋಡಿ ನನಗೂ ಖುಷಿ ಆಗಿದೆ. ಐ ವಿಲ್ ಟೇಕ್ ದಿಸ್ ಆ್ಯಸ್ ಎ ಮಾಡೆಲ್. ಬೇರೆ ಎಲ್ಲಿದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾನು ತೊಗೊಂಡು ಹೋಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತೊಮ್ಮೆ ವಿಶೇಷವಾದಂತಹ ಆದರಪೂರ್ವಕವಾದಂತಹ ಅಭಿನಂದನೆಯನ್ನು ಮಾನ್ಯ ಶಾಸಕರಿಗೆ, ಆಡಳಿತ ಮಂಡಳಿಗೆ ಮತ್ತು ನನ್ನೆಲ್ಲ ಗುರು ಬಾಂಧವರಿಗೆ, ಪಾಲಕ ಪೋಷಕರಿಗೆ ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅವುಗಳನ್ನು ಬಿಡೋದ್ರಿಂದ ಯಶಸ್ಸನ್ನು ಕಾಣಬಹುದು ಅಂತ ಹಿತನುಡಿಗಳನ್ನು ಆಡಿರ್ತಕ್ಕಂತಹ ಲೀಲಾವತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಶಾಸಕರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಒಂದಷ್ಟು ಸಲಹೆಗಳನ್ನ ತೆಗೆದುಕೊಳ್ತಾ ಇರುವಂತಕ್ಕಂಥ ಮಾತನ್ನು ಹೇಳಿದರು. ಸೊ ಹಾಗಾಗಿ ಅವರು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಿತ್ತೂರು ಮತಕ್ಷೇತ್ರದ ಧನಿ, ತಂದೆ ಪ್ರಖ್ಯಾತವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಣ್ಣ ಪಾಟೀಲ್ ಇವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ಯಾಕಂದ್ರೆ ನಾನು ಅಧ್ಯಕ್ಷ ಅಂದಾಗ ಅಧ್ಯಕ್ಷೀಯ ಭಾಷೆನ ಲಾಸ್ಟಿಗೆ ಮಾಡಬೇಕು. ಆದ್ರೆ ನಮ್ಮ ದಣಿಯರಿಗೆ ಹೊಂಟಾರ ಹೋಗೋ ಸಂಬಂಧ ಅಧ್ಯಕ್ಷ ಭಾಷಣ ಮಾಡೋದಿಲ್ಲ, ಮಾತಾಡ್ತಾನೋ ಆ ನಂತರ ಅಧ್ಯಕ್ಷ ಭಾಷೆನೂ ಮಾತಾಡ್ತಾನೆ. ಇಲ್ಲೇ ಈಗಾಗಲೇ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿರೋದು ಮಾತನ್ನು, ಯಾಕಂದ್ರೆ ವೇದಿಕೆ ಮೇಲೆ ಇದ್ದಾರೆ, ಯಾರಿಗೂ ಸ್ವಾಗತ ಮಾಡತ್ತಿಲ್ಲ, ಅವ್ರು ಹೊಂಟಿದಾರು, ವೇಳೆ ಆಗೈತಿ, 1 ನಿಮಿಷ ಸಜ್ಜ ಅಂದಾರ ಅವ್ರು. ಆ 1 ನಿಮಿಷನಾಗ ಒಂದು ಮಾತನ್ನು ಹೇಳ್ತಾನೆ, ಕೇಟ ದಯಮಾಡಿ ಎಲ್ಲ ತಾಯಿ ತಂದೆಯರು ಕುಂತರಿಲ್ಲೇ. ಈಗಾಗಲೇ ಎಷ್ಟೋ ಮಂದಿ ಜನಶಾಸಕರು ಜನಪ್ರತಿನಿಧಿಗಳಾಗಿ ಹೋಗಿದಾರ, ಎಲ್ಲರೂ ಖಾಲಿ ಟವಲ್ ಜಾಟಿಸ್ತವ್ರ ಬಂದು ಹೋಗಿರು. ಆದ್ರೆ ಇಲ್ಲಿ ಒಂದೇ ಮಾತನ್ನು ಹೇಳಿದಾಗ ಅಂದಾಗ ಅವ್ರ ಮನೆಗೆ ಹೋದಾಗ ನಾ ಹೋದವ್ರು ಜೋಳಿಗೆ ಹಿಡ್ದೀನಿ. ನಿಜವಾಗ್ಲೂ ಸ್ವಾಮಿ ಡ್ರೆಸ್ ಮೇಲೆ ಹೋಗಿನ್ರಿ ಮೇಡಮ. ಹೋದಾಗ ದಣಿಯರ ಮುಂದೆ ನಾವು ಊರಿನ ಸ್ವಾಮಿನ ಅದನ್ನ ಮತ್ತು ಊರಾಗ ನಾವು ಜೋಳಿಗೆ ಹಾಕ್ತೇನೆ ರೀ. ಆದ್ರೆ ಈ ಶಿಕ್ಷಣ ಸಂಸ್ಥೆಗೆ ನಾವೊಂದ್ಸಲ ವಿಚಾರ ಮಾಡಿದ್ವಿ ರೀ, ನಮ್ಮ ಚೇರ್ಮನ್ ರಾಜ್ಕುಮಾರ್ ಗಾಣಿಗರ್ ಆಗಲಿ, ಯಲ್ಲಪ್ಪ ಸಂಪಕಾರ ಆಗಲಿ, ನಾನಾಗಲಿ, ಪೈಲ ನಾವು ಏನು ಮಾಡೋರು ಅಂದ್ರೆ ಪೈಲ ಒಕ್ಕಲ್ತನ ನಮ್ಮದು. ಒಕ್ಕಲ್ತನ ಮಾಡ್ಕೊಂತ
ದಾಟಿ ಹೋಗ್ಬೇಕಾರ ಏನಾದರೂ ಒಂದು ಮಾಡ್ಬೇಕಂತ ತಿಳ್ಕೊಂಡ ಈ ಶಾಲೆ ಇನ್ನೊಬ್ಬರ ಹತೋಟಿ ಒಳಗಿತ್ತು. ಅದನ್ನು ಶಾಲೆಯನ್ನು ತೆಗೆದುಕೊಂಡ ರೈತಕಿ ಮಾಡ್ಕೊಂತ ಪ್ರತಿ ವರ್ಷ ಹಚ್ಚಿರ್ತಕ್ಕಂಥ ಕಬ್ಬಿನ ಬಿಲ್ಲನ್ನು ಈಗ ಹೇಳಿರಲ್ಲ, ಇದು ಅನುದಾನ ರಹಿತ ಶಾಲೆ ಅಂತೇಳಿ 3 ಮಂದಿ 100 ಟನ್ ಕಬ್ಬಿಸ್ತಿದ್ವು ನಾವು. 100 ಟನ್ ಕಬ್ಬಿನ ರೊಕ್ಕ ಬ್ಯಾಂಕಿನಾಗ ಇಡ್ತಿದ್ವು, ಯಾವಾಗ ಸಾಲಿ ಕಂತು ಬರ್ತೈತೆ ಆಗ ತುಂಬಬೇಕಂತೇಳಿ. ಆಗಿರ್ತಕ್ಕಂಥ ಘಟನೆ ದಯಮಾಡಿ ಎಲ್ಲ ತಾಯ್ತಂದ್ರೆ ಕೇಳ್ರಿ. ಯಾಕಂದ್ರೆ ಯಾರಿಗೆ ಒಂದು ಸ್ವಲ್ಪ ನಿಮ್ದು 5,000 ರೂಪಾಯಿ ಪೀ ಕೊಡಂದ್ರೆ ಎಷ್ಟೋ ಮಂದಿ ಜಗಳಕ್ಕೆ ಬರೋಂಥ ಅದಾರ, ನನ್ನ ಮಗನ ಹೆಂಗೆ ಹೊರಗೆ ಹಾಕಿದೆ ಅಂತೇಳಿ. ಈ ಶಾಲೆಯನ್ನು ಕಟ್ಟಬೇಕಾದ್ರೆ ನಾವು ಇಲ್ಲಿ 3 ಮಂದಿಗಳೇನದೇವಲ್ಲ, ರಾಜ್ಕುಮಾರ್ ಗಾಣಿಗೆಲಾಗಲಿ, ಯಲ್ಲಪ್ಪ ಸಂಸ್ಕಾರ ಆಗಲಿ, ನಾವು ಕಲ್ಮಾಟ ಆಗಲಿ, ಈಗ ಏನು ಮಾಡಿದೆವು ಅಂದಾಗ 100 ಟನ್ನಿನ ಕಬ್ಬಿನ ರೊಕ್ಕನೂ 13 ವರ್ಷ ಇದಕ್ಕೆ ಹಾಕಿದೆವು. ಮನೆಯೊಳಗೆ ನಾವು ಏನಾದರೂ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮತ್ತೆ ಬಡ್ಡಿ ಹಂಗೆ ಸಾಲ ತೆಗಿಸಿದ್ವು. ಆಗಿರ್ತಕ್ಕಂಥ ಸತ್ಯ ಘಟನೆ ಹೇಳತ್ತೆ ನಿಜವಾಗ್ಲೂ. ಈ ಘಟನೆಯೊಳಗೆ ಈ ಕಂಪೌಂಡ ನಾವು ಹಿಂದಿನ ಸಲ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಿದ್ದು, ಅತಿ ವಿಜೃಂಭಣೆ ಮಾಡಿದ್ರೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು. ಅದನ್ನು ಖರ್ಚು ಮಾಡಿದ್ರೆ ಅರ್ಧ ಕಂಪೌಂಡ್ ಕಟ್ಕೋಬೋದಿತ್ತು ನಾವು. ಆದ್ರೆ ಜನಪ್ರತಿನಿಧಿಯಿಂದ ಕಟ್ಟಬೇಕಂತ ತಿಳ್ಕೊಂಡು, ಯಾಕಂದ್ರೆ ಅವರು ನಮ್ಮ ಕಡೆಯಿಂದ ಕೆಲಸ ತೊಗೊಂಡಿರ್ತಾರೋ, ನಮ್ಮ ಕೆಲಸ ಮಾಡ್ತಾರೋ ಅಂತ ನೋಡಿದ್ದು ನಾವು. ಅದು ನಿಜವಾಗಿರ್ತಕ್ಕಂಥ ನಮ್ಮ ಕಡೆಯಿಂದ ಕೆಲಸ ತೊಗೊಂಡವ್ರು ಯಾರೂ ನಮಗೆ 1 ರೂಪಾಯಿ ಕೊಟ್ಟಿರ್ಕಿಲ್ಲ. ನಮ್ಮ ಕಡೆಯಿಂದ ಇವತ್ತಿನ ದಿವಸ ಆಶೀರ್ವಾದ ಮಾಡಿದ್ದು ನಾವು ಬಾಬಾ ಸಾಹೇಬ್ರಿಗೆ ಮಾತ್ರ. ನಮ್ಮ ಮಠಕ್ಕೆ ಕರೆಸಿ ಆಶೀರ್ವಾದ ಮಾಡಿದ್ದು. ಈ ಸಲ ನೀವು ವಿಜಯಶಾಲಿಗಳು ಹಾಗೆ ಆಗ್ತಾರೆ ಅಂದಾಗ ಇನ್ನೊಂದು ಮಾತನ್ನು ಹೇಳಿ, ಇನ್ನ ದನೇರ ನೀವು ಆರಿಸಿ ಬರ್ತೀರಿ, ನಿಮ್ಮ ಕಡೆ ಯಾವುದು ಇನ್ಫ್ಲೂಯೆನ್ಸರ್ನ ಇಂಪಾರ್ಟ್ ಅದಾರಲ್ಲ, ಮುಟ್ಟಪ್ಪ ಸಕ್ರಮಣ ಆಗಲಾಗಲಿ, ನಿಮ್ಮ ಜೋಡಿ ಇದ್ದಂಥ ಅವ್ರನ್ನ ಕರ್ಕೊಂಬಂದು ಕೆಲಸ ಹಾಕತ್ತಂದ್ರೆ ಆಗುಳ್ರಿ ಅಂತ ಹೇಳಿ. ಡೈರೆಕ್ಟಾಗಿ ನೀವು ಕೆಲಸ ಕೇಳ್ತಾ ಬಂದಾಗ ಯಾರ್ದು ವಸೂಲಿ ಬೇಡ, ಏನೂ ಬೇಡ, ನೀನು ನನ್ನ ಚೌಕಬಂದಿ ಇದ್ಲ ಚಕ್ಕಬಂದಿ ಒಳಗೆ ಏನಾದರೂ ಕೆಲಸ ಆಗೋದಿದ್ರೆ ಅಜ್ಜ ಬಾ, ನಾ ಕೆಲಸ ಮಾಡ್ತೇನೆ ಅಂದಿರ. ಆ ರೀತಿಯಾಗಿ ನಾನು ಮತ್ತು ಯಲ್ಲಪ್ಪ ಸಂಪಕಾರ, ಆ ನಂತರ ನಮ್ಮ ಸಂತೋಷ ವಾಲಿ ಹೋದ ವರ್ಷ ರಾತ್ರಿ ಹೋಗಿದ್ದು. ರಾತ್ರಿ ಹೋದಾಗ ಆ ಜೋಳ್ಗಿನ ಹಿಡ್ದಿನ್ಯ, ಜೋಳ್ಗಿ ಹಿಡ್ದಾಗಿ ಜೋಳ್ಗಿ ಒಳಗೆ ನೀವು ಕಂಪೌಂಡ ಕಟ್ತಾನ ಅನ್ನೋಂಥ ಮಾತನ್ನು ಹೇಳಿದ್ರೆ ಎದ್ದೊಕ್ಕನಂದಾಗ ಆಯ್ತು ಅಜ್ಜ ನಾ ಮಾಡೇ ಮಾಡ್ತಾನು, ಮುಂದಿನ ವರ್ಷ ಗ್ಯಾದರಿಂಗ್ ಒಳಗಾಗಿ ನೀನು ತಡಗೋಡೆ ಆಗ್ತೈತಿ, ತೆಲಿಗೆಸೊಳಕ್ಕೆ ಹೋಗ್ಬೇಡ ಅಂದಿದ್ದ. ಅದಕ್ಕೆ ಅಂಥ ಮಹನೀಯರು ಯಾಕಂದಾಗ ಶಿಕ್ಷಣ ಏನೋ ನಾವು ಮಾಡಿದ್ದಾದ್ರೆ ಅದು ಕ್ಷಣಿಕವಾಗಿರ್ತೈತಿ. ಯಾರು ಶಿಕ್ಷಣಕ್ಕಾಗಿ ದುಡಿತಾರಲ್ಲ, ಇವತ್ತಿನ ದಿವಸ ನಾನು ಜೋಳ್ಗಿ ಅಂದಾಗ ಶಿವಕುಮಾರ್ ಸಿದ್ಧಗಂಗಾ ಮಠದ ಶಿವಕುಮಾರ್ ಶಿವಯೋಗಿಗಳ ಜೋಳಿಗೆಯನ್ನು ಹಾಕಿ ಆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರೆ ಇವತ್ತಿನ ದಿವಸ ರಾಜ್ಕುಮಾರ್ ಗಾಣಿಗರಾಗಲಿ, ಯಲ್ಲಪ್ಪ ಸಂಸ್ಕಾರ ಆಗಲಿ, ನಾವಾಗಲಿ ಜೋಳಿಗೆಯನ್ನು ಹಾಕೊಂಡ ಈ ಸಂಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೊಂಟಿದ್ದೇವೆ. ಆದ್ರೆ ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಮ್ಮ ಏನು ಶಿಕ್ಷಕರದಾರಲ್ಲ, ಯಾವುದೇ ಒಂದು ಗೌರ್ಮೆಂಟ್ ಅನುದಾನ ಸಹಿತೊಳಗೆ 1 ಲಕ್ಷ ರೂಪಾಯಿ ಪಗಾರ ತೊಗೋಬೋದು. ಆದ್ರೆ ನಾವು ಕಡಿಮೆ ಖರ್ಚಿನೊಳಗೆ ಬೈಲೊಂಗಲ್ ತಾಲೂಕಿನೊಳಗೆ ಅತಿ ಶ್ರೇಷ್ಠ ಮಟ್ಟ ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು, ಯಾಕಂದ್ರೆ ಅನುದಾನ ಇದ್ದಂಥ ಶುಲ್ಕದಿಂದ ನಮ್ಮ ಶಾಲೆಗೆ ಅಡ್ಮಿಷನ್ ರೀ 100 ಒಳಗೆ ಕಳಿಸಿದ್ವು ನಾವು. ಅನುದಾನ ಇದ್ದಂಥ ಶಾಲೆ ಒಳಗೆ ಇದ್ದಂಥವ್ರು ಬಂದಿರಲಿ ಹೋದ ವರ್ಷ. ಯಾಕಂದ್ರೆ SSLC ರಿಸಲ್ಟ್ ಕುವೆಂಪು ಸಾಲಿಗೆ ಹಚ್ಚಿದ್ರೆ 90 ಆಕತಿ 100 ಆಕತಿ, ನಮ್ಮ ಮಕ್ಕಳು ಎಲ್ಲರೂ ಪಾಸ್ ಆಗ್ತಾರೆ ಅಂತೇಳಿ ಎಲ್ಲರೂ 15 LC ಕಿತ್ಕೊಂಡು ಬಂದಿರು. ಆದ್ರೆ ನಮ್ಗೆ ಕುಂದ್ರಾಕ ಜಾಗ ಇಲ್ಲ. ಇಲ್ಲಿ ವಿದ್ಯಾ ಕೊಡಬಾರ್ದು ಅನ್ನುವಂಥ ಉದ್ದೇಶ ಅಲ್ಲ, ಕುಂದ್ರಾಕ ಜಾಗ ಇಲ್ಲ. ಅದನ್ನು ಆಗಲೇ ಹೋದ ವರ್ಷ ದನೇರ್ಗೆ ಫ್ಯಾಕ್ಟ್ರಿ ಇಲೆಕ್ಷನ್ದಾಗ ಫ್ಯಾಕ್ಟ್ರಿಯಾಗ ಮಾತಾಡತ್ತೀನಿ. ಹಂಗಾರೆ ತಡಗೋಡೆ ಆತ ಹಂಗಾರೆ ಎಷ್ಟು ಮಂದಿ ಅದಾರಂದ್ರು ಭೇಟಿಯಾದಾಗ ಮತ್ತೆ ಕೇಳ್ತಾರೆ ಅವ್ರು. ಯಾರ ಶಾಸಕರು ಕೇಳಿದ್ರೆ ಏನು ಕೇಳ್ತಾರೆ ಅಂದಾಗ ಎಷ್ಟು ಮಂದಿ ನೀವು ಜೋಡಿ ಅದಾರು, ಇವ್ನು ಹಿಡಿದ್ರೆ ಎಷ್ಟು ಓಟ್ ಬೀಳ್ದ ಅಂತ ವಿಚಾರ ಮಾಡ್ತಾರೆ. ಆದ್ರೆ ಬಾಬಾ ಸಾಹೇಬಣ್ಣ ಏನು ಮಾಡಿದಾರೆ ಅಂದಾಗ ಶಾಲ್ಯಾಗ ಎಷ್ಟು ಮಕ್ಕಳು ಅದಾವು, ಎಂಥ ಶಿಕ್ಷಣ ಕೊಡತ್ತೀರಿ, ನೀವೇನು ಮಾಡತ್ತೀರಿ ಅನ್ನುವಂಥ ಮಾತನ್ನು. ಯಾಕಂದ್ರೆ ಇಲೆಕ್ಷನ್ ನಡೆದೈತಿ, ಇಲೆಕ್ಷನ್ದಾಗ ಶಿಕ್ಷಣ ಬಗ್ಗೆ ಮಾತಾಡುವಂಥ ರಾಜಕಾರಣಿ ಬಾಬಾ ಸಾಹೇಬಣ್ಣ ಒಬ್ಬ. ಆಗ ಇನ್ನೊಂದು ಮಾತನ್ನ ನಂಗೆ ಅವ್ರು, ಹಂಗಾರೆ ಹುಡುಗರ್ನ ಯಾಕೆ ಅಡ್ಮಿಷನ್ ಬಿಡತ್ತಿ ಅಜ್ಜ, ಒಂದು 2 ಕೋಲೆ ಕಟ್ಟಿಸ್ಕೊಡ್ತಂತು ಅಂತೇಳಿ. ಈಗ ಉದ್ಘಾಟನೆ ಮಾಡೋಕ್ಕಿಂತ ಪೈಲ ದ್ವಾರ ಬಾಗಲ್ದಾಗ ನಿಂತು ಕೇಳಿನ ಅವ್ರನ್ನ, ಆಗುದು ಎಷ್ಟು ಮಂದಿ ಜನಸಂಖ್ಯೆ ಮಂದಿ ಅಜ್ಜ ಅಂತ ಕೇಳಿದಾಗ 700 ಮಂದಿ ರೀ ಅನ್ನಿ. ಹಂಗಾರೆ ಎಲ್ಲಿ ಕುನ್ಸಾತಿ ಅವ್ರನ್ನಂದ್ರೆ ಮತ್ತು ಇನ್ನೇನಾದರೂ ಒಂದು ಸಮುದಾಯ ಭವನ ಮಾಡಿ ಮಾಡಿಸ್ಕೊಟ್ರೆ ಎಲ್ಲ ಅಡ್ಮಿಷನ್ ಯಾವನ್ನೂ ಒಳಗೆ ಕಳ್ಸಂಗಿಲ್ಲ. ಅವ್ರಿಗೂ ನಾವು ಉಚಿತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾಮಕ ಮಸ್ತಕ್ ಪಿ ಐತಿ ನಮ್ಮ ಸಾಲಿದ. ಯಾಕಂದ್ರೆ ನಾವು ಶಿಕ್ಷಣ ಕಲ್ತಿಲ್ಲ, ಇನ್ನು ಕಲಿಯುವಂಥ ಮಕ್ಕಳಿಗೆ 3 ಮಂದಿ ಹೊಲ ದುಡಿದು ನಾವು ಇವತ್ತಿನ ದಿವಸ ಸಂಸ್ಕಾರ ಮಾಸ್ತರ್ ಯೋಗ ಐತಿ ಸರ್ ಆಗ್ಯಾರ. ಆ ರಾಜ್ಕುಮಾರ್ ಗಾಣಿಗೆರಾಗಲಿ ನಾನಾಗಲಿ ಇವತ್ತಿನ ದಿವಸ ಹೊಲ ಕಬ್ಬು ಕಳಿಸ್ಬೇಕ್ರಿ, ನಾವು ಹೋಗ್ಬೇಕ್ರಿ ಮುಗಿಸ್ತಾನೆ. ಈಗ ಹೊಲ ಕಬ್ಬು ತುಂಬ ಗಾಡಿ. ಅದಕ್ಕೆ ಈ ಶಾಲೆಯೊಳಗೆ ನಾವು ಕಲ್ತಲ್ಲ ಅಂದಾಗ ಮಕ್ಕಳು ಕಲೀಲಿ ಅನ್ನುವಂಥ ಉದ್ದೇಶದಿಂದ ಹಗಲಿನೂ ನಮ್ಮ ಶಿಕ್ಷಕರು ದುಡಿಯಾದಾರ. ಆ ಶಿಕ್ಷಕರ ಜೊತೆಗೆ ನಮ್ಗೆ ಇವತ್ತಿನ ದಿವಸ ನಮ್ಮ ಕಿತ್ತೂರು ಭಾಗದ ಶಾಸಕರು ಕುಡಿದಾರ, ಅವ್ರ ಜೊತೆಗೆ ಅಕ್ಕಾರ ಕುಡಿಯಾರ. ಸತಿ ಪತಿಗಳ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ಅಂತೇಳಿ ಅರ್ಧನಾರೇಶ್ವರಿ. ಯಾಕೆ ಅವು ಯಾವಾಗ ಕಾಲಿಡ್ತಾರಂದಾಗ ಸುಮಂಗಲಿ ಲಕ್ಷಣ ಅವ್ರದ್ದು,
ಎಲ್ಲರ ಮಂಗಳಕರವಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅನ್ನರ್ಥ. ಇಂಥ ದಂಪತಿಗಳನ್ನು ಪಡೆದಿರ್ತಕ್ಕಂಥ ನಮ್ಮ ಕಿತ್ತೂರು ಕ್ಷೇತ್ರ ಶಿಕ್ಷಣದೊಳಗೆ ನಮ್ಮ ಹೆಡ್ ಮಾಸ್ತರ್ ಆಗಲೇ ಹೇಳಿದ್ರು, ಕಾಲು ಕಟ್ಟಿ ಮಾಸ್ತರು ನನಗೆ ಹಿಂದಿನ ಸಲ ಹೇಳಿದ್ರು 625ಕ್ಕೆ ಅಧ್ಯಕ್ಷರ 625 ಕೊಡ್ತೇವೆ ಈ ಸಲ ನಾವು ಅಂತೇಳಿ. ಅದಕ್ಕೆ ಇಂಥ ಜನನಾಯಕರನ್ನ ಮುಂದಿನ ಸಲನೂ ನಾವು ಆರಿಸ್ಕೊಂಬಂದ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಮಂತ್ರಿ ಸ್ಥಾನ ಸಿಗಲಿ ಅಂತ ನಾವು ಸ್ವಾಮಿಯಾಗಿ ಅವ್ರಿಗೆ ಆಶೀರ್ವಾದ ಹೇಳ್ತೇನೆ ರೀ. ಊರಿನ ಒಬ್ಬ ಜೋಳಿಗೆ ಹಾಕೊಂಡು ಜಂಗಮನಾಗಿ ಅವರಿಗೆ ಆಶೀರ್ವಾದ ಏನಂದ್ರೆ ಇನ್ನೊಂದು ಸಲ ಆರಿಸಿ ಬಂದ ಮುಂದಿನ ಸಲ ಅವರು ಶಿಕ್ಷಣ ಮಂತ್ರಿ ಆದ್ರಂಕಿ ನಮ್ಮ ಈ ಕಡೆ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಶಾಲೆಗಳ ಒಂದು ಭಾಗ್ಯ ಆಕತಿ. ಅದಕ್ಕೆ ನೀವು ಕುಂತಿರ್ತಲ್ಲ ತಾಯಂದಿರ ಎಲ್ಲರಿಗೂ ಶರಗೊಟ್ಟು ನಾ ಬೇಡತ್ತ ನನ್ನ ಜೋಳಿಗೆ ಒಳಗೆ ಅವ್ರನ್ನೆಲ್ಲರೂ ಮುಂದಿನ ಸಲ ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತೇಳಿ ಇನ್ನೂ ಅಧ್ಯಕ್ಷರ ಭಾಷಣ ಮುಗ್ದಲ್ಲ. ಒಬ್ಬ ನಿಮಗೆ ಸಾಮಾನ್ಯವಾಗಿ ಧನಾಕಾಯವಾಗಿ ಮಾತಾಡಿದನು. ಭವಿಷ್ಯಕ್ಕಂತ ಮಕ್ಕಳು ಸೊ ಎಲ್ಲ ಟಾಪರ್ಸು ಬರಬೇಕು. ಮಾನ್ಯ ಇಲಾಖಾ ಅಧಿಕಾರಿಗಳು ಹಾಗೂ ಶ್ರೀಮತಿ ರೋಹಿಣಿ ಮ್ಯಾಮ್ ಅವರು ಈ ಬುದ್ಧು ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಪ್ರದಾನ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅಮೃತ ಗಾನ್ಗೇರ್ ಇವರ ತಾಯಿಯವರು, ಕುಮಾರ್ ಆಕಾಶ್ ಕುಲಕರ್ಣಿ ತಾಯಿಯವರು, ಅದೇ ರೀತಿ ಕುಮಾರಿ ಸುಪ್ರಿಯಾ ಗಣಾಚಾರಿ. ಕಳೆದ SSLCಯಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 99% ಪ್ರಥಮ ಸ್ಥಾನ, 98% ದ್ವಿತೀಯ ಸ್ಥಾನ, 97% ತೃತೀಯ ಸ್ಥಾನ. ಈ ವಿದ್ಯಾರ್ಥಿನಿಯರು ಹಾಗೂ ಅವ್ರ ಪಾಲಕರು ಕೂಡ ಬರಬೇಕು. ಶ್ರೀಯುತ ಬಾಬು ಹಿರೇಮಠ್ ಹುಣಸಿಕಟ್ಟಿ ಶಾಲೆಯ ಪ್ರಧಾನ ಗುರುಗಳು ಕೂಡ ವೇದಿಕೆಗೆ ಬರಬೇಕು. ಲಾಸ್ಟ್ ಇಯರ್ SSLCಯಲ್ಲಿ ನಮ್ಮ ಶಾಲೆ 99 ಕುಮಾರಿ ಅಮೃತ ಗಾನ್ಗೇರ್, 98 ಕುಮಾರ್ ಆಕಾಶ್ ಕುಲಕರ್ಣಿ, 97 ಕುಮಾರಿ ಸುಪ್ರಿಯಾ ಗಣಾಚಾರಿ. ಅದೇ ರೀತಿಯಾಗಿ ವಿಷಯವಾರು ವಿಂಗಡಣೆಗೆ ಹೋದಾಗ ಪ್ರಥಮ ಭಾಷೆ ಕನ್ನಡದಲ್ಲಿ SSLC toppers 2024 and 25. First place goes to Kumari Amruta Gangir. Second place goes to Kumar Akash Kulkarni. Third place goes to Kumari Supriya Ganachari. Heartily congratulations, my dear children. And best of luck for your future. ತಮ್ಮ ಸಾಧನೆಗೆ ಅವರು ಕೊಟ್ಟಿರುತ್ತಾರೆ. ನಂತರದಲ್ಲಿ ತಾವು ನನ್ನ ಹತ್ರ ಬಂದು ಅದನ್ನು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಬಹುಮಾನವನ್ನು ನೀಡಿರ್ತಕ್ಕಂಥ ಹಾಗೂ ಬಹುಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಅದೇ ತರ ವಿಶಾಲ್ ತಳವಾರ್ ಉತ್ತಮ ವಿದ್ಯಾರ್ಥಿ, ಪ್ರೌಢಶಾಲಾ ವಿಭಾಗದ ಉತ್ತಮ ವಿದ್ಯಾರ್ಥಿನಿ ಕುಮಾರಿ ಶ್ರಾವಣಿ ಮರಡಿ ಹಾಗೂ ಉತ್ತಮ ವಿದ್ಯಾರ್ಥಿ ಕುಮಾರ್ ಉತ್ತಮ ಕ್ರಿಯಾಶೀಲ ಪುರಸ್ಕಾರ ಕುಮಾರ್ ಅಭಿಷೇಕ್ ಸಿದ್ದರಾಮಣಿ. ಅದೇ ತರನಾಗಿ
ಉತ್ತಮ ಪ್ರತಿಭಾ ಕುಮಾರಿ ತ್ರಿಷಾ ಗೋಣಿ ಬೆಸ್ಟ್ ಆಲ್ರೌಂಡರ್. ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲರೂ ಮುಗಿಸಬಹುದಾದ ಬೆಸ್ಟ್ ಆಲ್ರೌಂಡರ್ ಕುಮಾರಿ ತ್ರಿಷಾ ಗೋಣಿ. ಇನ್ನು ಉತ್ತಮ ಶಿಸ್ತಿನ ವಿದ್ಯಾರ್ಥಿನಿ ಕುಮಾರಿ ಸುಕನ್ಯಾ ಮರ್ಕಟ್ಟಿ. ಉತ್ತಮ ಶಿಸ್ತಿನ ವಿದ್ಯಾರ್ಥಿನಿ ಕುಮಾರಿ ಸುಕನ್ಯಾ ಮರ್ಕಟ್ಟಿ. ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಇನ್ನು ಪ್ರಾಥಮಿಕ ಶಾಲಾ ವಿಭಾಗದ ಶಿಸ್ತಿನ ವಿದ್ಯಾರ್ಥಿ ಕುಮಾರ್ ಮೊಹಮ್ಮದ್ ಜಕಿ ಬಾಗ್ವಾನ್ ಹಾಗೂ ಶಿಸ್ತಿನ ವಿದ್ಯಾರ್ಥಿನಿ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಇದೇ ತರನಾಗಿ ಪ್ರಾಥಮಿಕ ಶಾಲಾ ವಿಭಾಗದ ಉತ್ತಮ ಪ್ರಾಥಮಿಕ ಶಾಲಾ ವಿಭಾಗದ ಬೆಸ್ಟ್ ಇನ್ನೋಸೆಂಟ್ ಗರ್ಲ್ ಕುಮಾರಿ ತನುಶ್ರೀ ಪಟಾತ್. ಬೆಸ್ಟ್ ಇನ್ನೋಸೆಂಟ್ ಗರ್ಲ್ ಕುಮಾರಿ ತನುಶ್ರೀ ಪಟಾತ್. ಬೆಸ್ಟ್ ಇನ್ನೋಸೆಂಟ್ ಬಾಯ್ ವಿಶೇಷವಾದ ಬಹುಮಾನ ಬೆಸ್ಟ್ ಇನ್ನೋಸೆಂಟ್ ಬಾಯ್ ಕುಮಾರ್ ಆದಿತ್ಯ ನರ್ಸನ್ನವರ್. ಬೆಸ್ಟ್ ಇನ್ನೋಸೆಂಟ್ ಬಾಯ್ ಕುಮಾರ್ ಆದಿತ್ಯ ನರ್ಸನ್ನವರ್. ಬೆಸ್ಟ್ ಇನ್ನೋಸೆಂಟ್ ಗರ್ಲ್ ಕುಮಾರಿ ಬನಶಂಕರಿ ಮುಂಡೋಳಿ. ಏನು ಓಡಿ ಬರ್ಬಾ. ಇನ್ನು ಯಾಕಂದ್ರೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನಮ್ಮ ಮೇಡಮ್ಗ ಒಂದು ಮಾತು ಗುರುಮಾತೆಯರು ಯಾರಂದ್ರ ಶ್ರೀಮತಿ ರತ್ನ ಸಿದ್ದರಾಮಣಿ ಗುರುಮಾತೆಯವರು. ಕುಮಾರಿ ರತ್ನ ಸಿದ್ದರಾಮಣಿ ಗುರುಮಾತೆಯವರು. ಸ್ವರನಂದಿತ ಶ್ರುತಿ ತತ್ವಾಯ ಗುರವೇ ನಮಃ. ಗಮಗಧೀಭಾವರಗನರಹರಿಂ ತಂ ಸದ್ಗುರುಂ ನಮಃ. ಏನು ಒಂದನೇ ತರಗತಿ ಅರುಣಾ ನರ್ಸನ್ನವರ್, ತಂದೆ ರಮೇಶ್ ನರ್ಸನ್ನವರ್, ತಾಯಿ ಕವಿತಾ ನರ್ಸನ್ನವರ್. ಒಂದನೇ ತರಗತಿ ನರ್ಸನ್ನವ್ರ ಪಾಲಕರು ನೋಡಿದ್ದೀವಿ ನಾವು. ಅದೇ ಕೈ ಮಾಡ್ರಿ. ಅದಾರಂದ್ರ ಅದಾರ ಸತಿಪತಿಗಳು ಇಬ್ಬರು ಬರಬೇಕು. ಒಂದನೇ ತರಗತಿಯ ಅರುಣಾ ನರ್ಸನ್ನವರ್ ವಿದ್ಯಾರ್ಥಿ, ತಂದೆ ರಮೇಶ್ ನರ್ಸನ್ನವರ್, ತಾಯಿ ಕವಿತಾ ನರ್ಸನ್ನವರ್. ಗಜಾನನ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಗ ತಾನೇ ನಿರ್ಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು, ಈ ಭಾಗದ ಜನಪ್ರಿಯ ಶಾಸಕರು, ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರಿಗೆ, ಅವರ ಧರ್ಮ ಪತ್ನಿ, ಸಹೋದರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ KPCC ಸದಸ್ಯರಂಥ ಸಹೋದರಿ ರೋಹಿಣಿ ಅಕ್ಕನವರೇ, ನನ್ನ ಮಾರ್ಗದರ್ಶಕರು, ಸಹೋದರಿಯರು, ಜಿಲ್ಲೆಯ ಉಪನಿರ್ದೇಶಕರಾದಂಥ ಲೀಲಾವತಿ ಹಿರೇಮಠ್ ಮೇಡಮ್ ಅವರೇ, ಇನ್ನೋರ್ವ ನನ್ನ ಸುಮಾರು 20 ವರ್ಷಗಳಿಂದ ಮಾರ್ಗದರ್ಶನ ಮಾಡ್ತಾ ಬಂದಿರುವಂಥ
ನನ್ನ ಆತ್ಮೀಯರು, ನನ್ನ ಗುರುಗಳು ಆದಂಥ ಬಸವರಾಜ್ ಸೊಪ್ಪಿಮಠ್ ಸರ್ ಅವರೇ, ಈ ಗ್ರಾಮದ ಪ್ರಥಮ ಪ್ರಜೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರಿಗೂ ಕೂಡ ಕೊಡ್ಲಿಯವರು ಇದ್ದಾರೆ, ಅವ್ರ ಸ್ನೇಹಿತರು ಕೂಡ ಇದ್ದಾರೆ. ಈ ಸಂಸ್ಥೆ ಅಧ್ಯಕ್ಷರು ಮುರುಗೇಶ್ ಸ್ವಾಮಿಗಳಿದ್ದಾರೆ, ಸಂಸ್ಕಾರ ಅವರು ಅದಾರು, ಗಾಣಗೇರ್ ಅವರು ಅದಾರು, ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ಎಲ್ಲ ನನ್ನ ಅತ್ಯಂತ ಪ್ರೀತಿಯ ಪಾಲಕ ಪೋಷಕರೇ, ಮುದ್ದು ವಿದ್ಯಾರ್ಥಿಗಳೇ, ಮಾಧ್ಯಮದ ನನ್ನ ಸಹೋದರರೇ. ಬಹುಶಃ ನಾ 2 ರಿಂದ 3 ನಿಮಿಷ ಅಷ್ಟೇ ಮಾತಾಡ್ತಾನೆ, ಜಾಸ್ತಿ ಮಾತಾಡೋದಿಲ್ಲ. ಲಾಸ್ಟ್ ಇಯರು ನಮ್ಮ ಮುರುಘಾ ಸ್ವಾಮಿಗಳು ಮಾನ್ಯ ಶಾಸಕರಿಗೆ ನಮ್ಮ ಕಂಪೌಂಡ್ ವಾಲ್ ಮಾಡಿಸ್ಕೊಡಬೇಕ ನೀವು ಅಂತೇಳಿ ವೇದಿಕೆ ಮೇಲೆ ಅಗದಿ ಜೋರಲ್ಲೇ ಮಾತಾಡಿದರು. ಸಾಹೇಬ್ರೂ ಅಷ್ಟೇ ಜೋರಲ್ಲೇನೆ ಹೇಳಿದ್ರು ಅವ್ರಿಗೆ. 3 ತಿಂಗಳದಾಗ ಮಾಡಿಸ್ಕೊತಾನೆ ಕುಂಡ್ರೋ ಸ್ವಾಮಿ ಎಂದಿದ್ರು. ಅದಕ್ಕೆ ಮಾನ್ಯ ಶಾಸಕರು ಯಾವ ರೀತಿ ನಿಮ್ಮನ್ನು ಕಾಳಜಿ ಮಾಡ್ಯಾರಲ್ಲ, ಅವ್ರನ್ನ ಕಾಳಜಿ ಮಾಡುವಂಥ ಕೆಲಸ ನಿಮ್ಮದು. ಅದನ್ನು ಯಾವ ಕಾರಣಕ್ಕೂ ತಪ್ಪಬಾರ್ದು. ನೀವು ಅದನ್ನು ತಲೆಯಾಗಿ ಇಟ್ಕೋಬೇಕು ಎಲ್ಲರೂ. ಇಬ್ಬರಿಗೂ ಹೇಳತ್ತಣ್ಣ, ಮುರುಘಾ ಸ್ವಾಮಿಗಳಿಗೆ, ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಮೃತ್ಯುಂಜಯ ಅಂತ ನಮ್ಮ ಕೈಯಾಗಿರ್ತಾರೆ ನೋಡ್ರಿ, ಏನು ಸಮಸ್ಯೆ ಇಲ್ಲ. ಆನಂತರ ಇವತ್ತು ಬಹುಶಃ ಎಲ್ಲರೂ ಕೂಡ ಮಾತಾಡಿದ್ದಾರೆ, ಮೇಡಮ್ ಅವರು ಮಾತಾಡಿದ್ದಾರೆ. ಈ ವರ್ಷದ ಒಂದು ಶೈಕ್ಷಣಿಕ ಮುನ್ನೋಟವನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಹುಶಃ 1725 ಮಕ್ಕಳು ನಮ್ಮ ಪ್ರಿಪ್ರೇಟರಿ ಎಕ್ಸಾಮನ್ನು, ಇವತ್ತು ಕೊನೆ ಪ್ರಿಪ್ರೇಟರಿ ಸಮಾಜ ವಿಜ್ಞಾನ ಪತ್ರಿಕೆ ಇತ್ತು, ಮುಗಿದಿದೆ. ಮೌಲ್ಯಮಾಪನ ಕೂಡ, ಸಮಾಜ ವಿಜ್ಞಾನದ ಮೌಲ್ಯಮಾಪನ ನಾಳೆ ಮುಂಜಾನೆವರೆಗೆ ಟೈಮ್ ಇದೆ. ಎಲ್ಲ ವಿಷಯಗಳು ಕೂಡ ಮೌಲ್ಯಮಾಪನ ಕಾರ್ಯ ಮುಗಿಸಿ ನಾಳೆ ನಮ್ಮ ಎಲ್ಲ ಶಿಕ್ಷಕರು ಈಗಾಗಲೇ 5 ವಿಷಯ ಎಂಟ್ರಿ ಮಾಡಿದ್ದಾರೆ. ಉಳಿದು ಸಮಾಜ ವಿಜ್ಞಾನ ಒಂದು, ಅದು ಕೂಡ ಎಂಟ್ರಿ ಆಗುತ್ತೆ. ಈ ವರ್ಷದ ಫಲಿತಾಂಶವನ್ನು ನಾವು ಮಾನ್ಯ ಶಾಸಕರ ಅಪೇಕ್ಷೆ ಏನಿದೆ ಅಂದರೆ ಟಾಪ್ 10 ಒಳಗೆ ಬರಬೇಕು ರಾಜ್ಯಕ್ಕೆ ಅಂತೇಳಿ ನಮಗೆ ಹೇಳಿದ್ದಾರೆ. ಮೊನ್ನೆ ಸರ್ ನಮಗೊಂದು ಸ್ವಲ್ಪ ವರ್ಕ್ಶೀಟ್ ಮಾಡಿಸ್ಬೇಕಾಗೈತಿ, ಜೆರಾಕ್ಸ್ ಬೇಕ್ರಿ ಸರ್ ಅಂದಾಗ ಮುಂಜಾನೆ ಹೇಳೀವಿ. ಮರನೇ ದಿವಸ ಮಧ್ಯಾಹ್ನ ನಮ್ಮ ಆಫೀಸಿಗೆ ಸುಮಾರು 3 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ಜೆರಾಕ್ಸ್ ಮಷೀನನ್ನು ನಮ್ಮ ಆಫೀಸಿಗೆ ಕಳಿಸಿದರು. ಅವರು ಅಷ್ಟು ಫಾಸ್ಟ್ ಕಳಿಸ್ಯಾರಂದ್ರೆ 3 ದಿವಸದಾಗ 44,000 ಕಾಪಿ ತೆಗೆದು ನಮ್ಮ ಎಲ್ಲ ಶಾಲೆಗಳಿಗೂ ಕೊಟ್ಟಿವಿ ನಾವು. ಬಹುಶಃ ಅದಕ್ಕೆ ಸಾಕ್ಷಿ ಇಲ್ಲದಾರ, ಇವರ ಬಂದಿದ್ರು ಮೀಟಿಂಗ್, ಕಲ್ಮಠ ಅವ್ರು ಬಂದಿರಲಿಲ್ಲ. ಇನ್ನು ಈ ವರ್ಷದ ಫಲಿತಾಂಶ ನಾವು ಬಹುಶಃ ನಾಳೆ ದಿವಸ ಕೂಡ ನಮ್ಮ ವರ್ಗಗಳು ನಮ್ಮ ತಾಲೂಕಿನಲ್ಲಿ ನಡೀತಾ ಇವೆ. ಸ್ವಲ್ಪ ನಮ್ಮ ಎಲ್ಲ ಶಿಕ್ಷಕ ಸಹೋದರ ಸಹೋದರಿಯರಿಗೆ ಒಂದು ವಿನಂತಿ ಮಾಡಿಕೊಂಡಿದ್ದೇನೆ. ಇನ್ನು 60 ದಿವಸ ಒಂದು ಸಂಡೇ, 2 ಸಂಡೇ, 3 ಸಂಡೇಗಳನ್ನು ನಾವು ತ್ಯಾಗ ಮಾಡಬೇಕಾಗ್ತೈತೆ ಅಂತೇಳಿ ಬಹುಶಃ ಕೆಲವೊಂದು ಜನರಿಗೆ ಬೇಜಾರು ಕೂಡ ಆಗಿದೆ. ಅನಿವಾರ್ಯವಾಗಿ ನಾವು, ಯಾಕಂದರೆ ನಮ್ಮ ಹೆಮ್ಮೆ ವಿಷಯ, ಮಕ್ಕಳ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿದೆ. ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಇನ್ನು ಈ ವರ್ಷ ಫಲಿತಾಂಶಕ್ಕಾಗಿ ವಿಶೇಷವಾಗಿ ಫಲಿತಾಂಶ ಹೆಚ್ಚಿಸುವ ಉದ್ದೇಶ ಜೊತೆಗೆ ಮಿಷನ್ 625 ಅಂತೇಳಿ ಸುಮಾರು 40 ದಿನಗಳ ಸನಿವಾಸ ತರಬೇತಿಯನ್ನು ನಾವು ಮಕ್ಕಳಿಗೆ ಪಾಲಕರ ಮಹಾಸಭೆಯನ್ನು ಫೆಬ್ರವರಿ 4ಕ್ಕೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕಿತ್ತೂರಲ್ಲಿ ನಾವು ಮಾಡ್ತಾ ಇದ್ದೇವೆ. ಸುಮಾರು 114 ಮಕ್ಕಳು ಈ ಸಾರಿ ಬಹುಶಃ ಯಾರು ನೋಟ್ ಮಾಡಿ ಇಟ್ಕೊಳ್ರಿ, 114 ಮಕ್ಕಳು 600ಕ್ಕಿಂತ ಹೆಚ್ಚು ಅಂಕಗಳನ್ನು ನಮ್ಮ ತಾಲೂಕಿನಲ್ಲಿ ತಗೋತಾರೆ. ಇನ್ನು ಅಂಥದ್ರಲ್ಲಿಯೇ ಮತ್ತು ನಾವು ಸ್ವಲ್ಪ ಚಾಣಿಗೆ ಹಾಕಿ 50 ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಆ 50 ಮಕ್ಕಳಿಗೆ 40 ದಿನಗಳವರೆಗೆ ವಿಶೇಷವಾದಂಥ ಒಂದು ತರಬೇತಿಯನ್ನು ನೀಡಿ 625ಕ್ಕೆ 625. ಹೋದ ಸಲ ನನಗೊಂದು ಸ್ವಲ್ಪ ಭಾಳಷ್ಟು ಬೇಜಾರಾಗಿದೆ. ಶ್ವೇತಾ ತಿಗಡಿ ಅನ್ನುವಂಥ ಕೊದಾಂಡಪುರ ಹುಡುಗಿ 624 ತೊಗೊಂಡ್ಲು. ಅದು ನನ್ನ ವಿಷಯದಾಗ ಇಂಗ್ಲೀಷ್ನಾಗ 1 ಮಾರ್ಕ್ಸ್ ಬಿಟ್ಟು ಬಂದಿಲ್ಲ, ನಾ ಪೇಪರ್ ತರಿಸಿದ್ನಾಕ. ಈ ಸಾರಿ ಹಂಗಾಗಬಾರ್ದು, ಎಲ್ಲೂ ಕೂಡ ಮಿಸ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ
ಕನಿಷ್ಠ 50 ಮಕ್ಕಳು ತರಬೇತಿಯನ್ನು ನೀಡ್ತಾ ಇದ್ದೇವೆ. ನಾವು ಅಟ್ಲೀಸ್ಟ್ 10 ಆದರೂ 625 ಆಗಲಿ ಅನ್ನುವಂಥ ಆಶಯ ನಮ್ಮದಿದೆ. 100% ಆ ನಿಟ್ಟಿನಲ್ಲಿ ನಾವು ಕೆಲಸನೂ ಮಾಡ್ತೇವೆ. ಜೊತೆಗೆ ಮಾನ್ಯ ಶಾಸಕರ ಸಹಕಾರ ಪ್ರತಿ ಹೆಜ್ಜೆಗೂ ಕೂಡ ನಮಗೆ ಎದಕ್ಕೂ ಇಲ್ಲ ಅನ್ನೋದಿಲ್ಲ ಸರ್. ಹಿಂಗಾಯ್ತು LBA ಬುಕ್ಕು ಬಹುಶಃ ನಮ್ಮ ರಾಜ್ಯದಲ್ಲೇ ಒಂದು ಮಾದರಿ ಅದು. ಒಂದು ಬುಕ್ಕಿಗೆ 700 ರೂಪಾಯಿ, ಒಂದು ಸೆಟ್ ಬುಕ್ಕಿಗೆ 700 ರೂಪಾಯಿ ಖರ್ಚಾಗತ್ತೆ. ಹಂಗೆ ನಮ್ಮ ತಾಲೂಕಿನ 2,000 ಮಕ್ಕಳಿಗೆ, ಕಿತ್ತೂರು ತಾಲೂಕಿನ 2,000 ಮಕ್ಕಳಿಗೆ, ಈಗ ನಾಳೆ ದಿವಸ ಬೈಲಹೊಂಗಲ ತಾಲೂಕಿನ 2,000 ಮಕ್ಕಳಿಗೆ ಸುಮಾರು 9 ಲಕ್ಷ ರೂಪಾಯಿ ಅವರ ಸ್ವಂತ ಪೇ ಮಾಡಿದ ಪುಸ್ತಕಗಳನ್ನು SLC ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಈಗಾಗಲೇ LBA ಬುಕ್ಗಳು ಮಕ್ಕಳು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಇಲಾಖೆ ಪರವಾಗಿ ಮಾನ್ಯ ಶಾಸಕರಿಗೆ ವಿಶೇಷವಾದಂಥ ಅಭಿನಂದನೆಗಳು. ಜೊತೆಗೆ 100% ಅವರ ವಿಷನ್ ಏನೈತಲ್ಲ, ಅವ್ರದ್ದು ದೃಷ್ಟಿಕೋನ ಏನಿದೆ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಂತೇಳಿ, ಅದರ ಜೊತೆಗೆ 6 ಮತ್ತು 7ನೇ ತರಗತಿಯಲ್ಲಿ ಬಹುಶಃ ನಮ್ಮ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು, ಕೆಲವೊಂದು ಜನ ಪಾಲಕರು ಇಲ್ಲಿರ್ಬೋದು, 92% ಮಕ್ಕಳು ನಮ್ಮ ತಾಲೂಕಿನಲ್ಲಿ ಓದ್ತಾರು, ಬರೀತಾರು, ಲೆಕ್ಕ ಮಾಡ್ತಾರೆ. 92% ಮಕ್ಕಳು ಯಾರು ಬೇಕಾದವ್ರು ಹೋಗ್ರಿ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನ ಓದಿಸ್ರಿ. ಕೆಲವೊಂದು ಜನ ಕಂಪ್ಲೇಂಟ್ ಇದೆ ಪ್ರೌಢಶಾಲೆಯಿಂದ, 2ಕ್ಕೆ ಬರ್ತಾರೆ, ಓದೋಕ್ಕೂ ಬರೋದಿಲ್ಲ, ಬರೆಯೋಕ್ಕೂ ಬರೋದಿಲ್ಲ ಅಂತೇಳಿ. ಈ ವರ್ಷ 2ಕ್ಕೆ ಆ ಕಂಪ್ಲೇಂಟ್ ನಮ್ಮ ತಾಲೂಕಿನಲ್ಲಿ ಒಟ್ಟೇ ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೇನೆ. ಜೊತೆಗೆ ಇನ್ನೂ ಹಲವಾರು ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮ ಚಟುವಟಿಕೆಗಳನ್ನು ನಮ್ಮ ತಾಲೂಕಿನಲ್ಲಿ ನಡೀತಾ ಇವೆ. ಇದಕ್ಕೆ ಬೆಂಬಲವಾಗಿ ನಮ್ಮ ಇಲಾಖೆಗೆ ನಿಂತ ಮಾನ್ಯ ಶಾಸಕರಿಗೆ ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಉಪನಿರ್ದೇಶಕರು ಒಮ್ಮೊಮ್ಮೆ ಸೀಟಿಗೆ ಹೇಳ್ತಾರೋ, ಒಮ್ಮೊಮ್ಮೆ ಬೇಯ್ತಾರೋ, ನಾವು ಏನೂ ತಿಳ್ಕೋದಿಲ್ಲ. ಅದನ್ನು ಮಾಡ್ತಾರೋ ಇಲ್ಲ ನೀವು ಗೊತ್ತಾಗೋಲ್ಲ ನಿಮ್ಗಂತಾರು. ಆದರೂ ನಾವು ಅವ್ರು ಬೇದರು ಏನು ತಿಳ್ಕೊಂಡು, ನಮ್ಮ ಮನೆಯವ್ರು ಯಾರೋ ಒಬ್ರು ಬೇಯ್ತಾರೆ ಅಂತೇಳಿ ತಿಳ್ಕೊಂಡೆ ನಾವು ಅವ್ರಿಗೆ ಬೆನ್ನಿಗೆ ಬೆನ್ನು ನಿಂತು ಕೆಲಸ ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಈ ಸಾರಿ ನೀವು ಕೂಡ ಕಿತ್ತೂರು ಟಾಪ್, ಜಿಲ್ಲೆಗೆ ಟಾಪ್ ಅಲ್ಲ, ರಾಜ್ಯಕ್ಕೆ ಟಾಪ್ 10 ಒಳಗೆ ಇರ್ತೀವಿ ಅನ್ನುವಂಥ ಮಾತನ್ನು ತಮಗೆಲ್ಲರಿಗೂ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹುಶಃ ಶೈಕ್ಷಣಿಕ ಪ್ರಗತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ದಯೋದ್ದೇಶಗಳು ಹಾಗೂ ಶೈಕ್ಷಣಿಕ ಪ್ರಸ್ತುತ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಎಂಬಂತೆ ಮೊದಲು ಆ ಸರಸ್ವತಿಯ ಮಾತೆಗೆ ಹಣೆಮಣೆದು, ಮೊದಲ ಗುರು ಅಮ್ಮನಿಗೆ, ಪ್ರಪಂಚದ ಜ್ಞಾನ ಕೊಟ್ಟ ಅಪ್ಪನಿಗೆ, ವಿದ್ಯೆ ಕಲಿಸಿದ ಗುರುಗಳಿಗೆ, ಸೈನಿಕರಿಗೆ, ಶಿಕ್ಷಕರಿಗೆ, ರೈತರಿಗೆ, ವಿಶೇಷವಾಗಿ ನಮಗೆ ಅಧಿಕಾರ ಕೊಟ್ಟಂಥ ಎಲ್ಲ ನನ್ನ ಕ್ಷೇತ್ರದ ಜನತೆಯ ಪಾದಗಳಿಗೆ ಹಣೆಮಣೆದು, ಇವತ್ತಿನ ದಿನ ಕುವೆಂಪು ವಿಶ್ವವಿದ್ಯಾಲಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ MK ಹುಬ್ಬಳ್ಳಿ ಇದರ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ಶಾಲಾ ತಡೆಗೋಡೆ ಮತ್ತು ಸಭಾಭವನ ಉದ್ಘಾಟನಾ ಸಮಾರಂಭ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಅಧ್ಯಕ್ಷತೆಯನ್ನು ವಹಿಸಿರುವ ಹಾಗೂ ನಮ್ಮ ಆತ್ಮೀಯ ಗುರುಗಳಾದಂಥ ಮುರುಗಯ್ಯಜ್ಜ ಕಲ್ಮಠ್ ಅವರಿಗೆ ನನ್ನ ಮೊದಲ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಒಂದು ಕ್ಷೇತ್ರದ ಉಪನಿರ್ದೇಶಕರಾದಂಥ ವಿಶೇಷವಾಗಿ ಈ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಇಟ್ಕೊಂಡು ಶಿಕ್ಷಣದ ಪರವಾಗಿ ಒಂದು ಏನಾದರೂ ಕ್ರಾಂತಿಯನ್ನೇ ಮಾಡಬೇಕಂತ ಅಂದ್ಕೊಂಡಿದ್ದಂಥ ಶ್ರೀಮತಿ ಲೀಲಾವತಿ ಹಿರೇಮಠ ತಾಯಿಯವರಿಗೂ ಸಹಿತ ನನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ತೆರನಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಆತ್ಮೀಯರಾದಂಥ ನಿಜವಾಗ್ಲೂ ಇವತ್ತು ಒಂದು ಇಷ್ಟೊಂದು ಕಿತ್ತೂರು ನಾಡಿನಲ್ಲಿ ಇವತ್ತು ಶಿಕ್ಷಣದ ಒಂದು ಕ್ರಾಂತಿಯನ್ನು ಯಾರಾದರೂ ಮಾಡಲಿಕ್ಕೆ ಹೊರಟಿದ್ರೆ ಅದು ತುಬಾಕಿ ಸರ್, ಅವರಿಗೆ ಸಹಿತ ನನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ತೆರನಾಗಿ ಈ ಒಂದು ಶಾಲೆಯ ಒಂದು ಪ್ರಧಾನ ಗುರುಗಳಾದಂಥ ಮೃತ್ಯುಂಜಯನ ಹಿರೇಮಠ ಕಲ್ಮಠ ಅವರಿಗೂ ಹಾಗೂ ಆಲ್ಮೋಸ್ಟ್ ಮಲ್ಲಿಕಾರ್ಜುನ ಕಲ್ಮಠ್ ಅಜ್ಜವರಿಗೆ, ಆಲ್ಮೋಸ್ಟ್ ಎಲ್ಲರೂ ಅಜ್ಜರನ, ವಿಶೇಷವಾಗಿ ನಮ್ಮ ಸೊಪ್ಪಿಮಠ ಅಜ್ಜರಾಗಿರ್ಬೋದು, ಆಮೇಲೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಕೊಡ್ಲಿಯನ್ನ, ಆಲ್ಮೋಸ್ಟ್ ಎಲ್ಲ ಒಂದು ಪಟ್ಟಣ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು, ವಿಶೇಷವಾಗಿ SDMC ಎಲ್ಲ ಒಂದು
ಸದಸ್ಯರು ಹಾಗೂ ಶಾಲಾ ಎಲ್ಲ ಒಂದು ಸುಧಾರಣಾ ಸಮಿತಿಯ ಸದಸ್ಯರು, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಒಂದು ಗುರುಗಳಿಗೂ ಗುರುಮಾತೆಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಎಲ್ಲ ಪೋಷಕರಿಗೂ ಹಾಗೂ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೂ, ವಿಶೇಷವಾಗಿ ಎಲ್ಲ ಒಂದು ಮಾಧ್ಯಮದ ಮಿತ್ರರಿಗೆ ನಿಮ್ಮೆಲ್ಲರ ಪ್ರೀತಿಯ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಮಾಡುವ ಅನಂತಕೋಟಿ ಶರಣಾರ್ಥಿಗಳು. ಬಂಧುಗಳೇ, ನಿಜವಾಗ್ಲೂ ಇವತ್ತಂತಂದ್ರೆ ಇವತ್ತೇನೋ ಒಂದು ಭಾಳ ಖುಷಿ ಅನ್ಸಾಕತೈತಿ. ಯಾಕಪ್ಪ ಅಂತಂದ್ರೆ ಇವತ್ತು ಯಾರಾದರೂ ಇವತ್ತು ಒಂದು ಶಿಕ್ಷಣದ ಜೊತೆಗೆ ಒಂದು ಸಂಸ್ಕಾರವನ್ನು ಕೊಟ್ಟಂಥ ಯಾವುದಾದ್ರೂ ಶಾಲೆ ಇದ್ದರೆ ಅದು ಕುವೆಂಪು ಮಾದರಿ ಶಾಲೆ ಅಂತ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇವತ್ತು ಒಂದು ಶಾಲೆಯಲ್ಲಿ ಒಂದು ಸಂಸ್ಕಾರನೂ ಕೂಡ ಅಷ್ಟು ಮುಖ್ಯ ಆಗೈತಿ. ಇವತ್ತು ಈ ಶಾಲೆಯನ್ನು ನಾನು ಎದಕ್ಕೆ ಹೋಲಿಸ್ಲಿಕ್ಕೆ ಬಯಸ್ತೇನೆ ಅಂದರೆ ಇವತ್ತೊಂದು ಗುರುಕುಲಕ್ಕೆ ಹೋಲಿಸ್ ಬಯಸ್ತೀನಿ. ಯಾಕಂದರೆ ಮೇಡಮ್ ಇದು ಇಲ್ಲೆಲ್ಲ ಒಂದು ಪೂಜ್ಯರ ಒಂದು ನೇತೃತ್ವದಲ್ಲಿ ನಡೆದಂಥ ಒಂದು ಶಾಲೆ. ಯಾಕಂದ್ರೆ ಇವತ್ತು ಇಂಥ ಒಂದು ಎಲ್ಲ ಒಂದು ಪೂಜ್ಯರು ಈಗ ಕುಡ್ಕೊಂಡು ಎಲ್ಲ ಒಂದು ಸುಧಾರಣಾ ಸಮಿತಿಯ ಸದಸ್ಯರನ್ನು ಕಡ್ಕೊಂಡು ಇಂಥ ಒಂದು ಮಾದರಿ ಶಾಲೆಯನ್ನಾಗಿ ಮಾಡ್ಲಿಕ್ಕೆ ಪಣ ತೊಟ್ಟಿದ್ದಾರಲ್ಲ, ನಿಜವಾಗ್ಲೂ ತಮಗೆಲ್ಲ ಒಂದು ಕೋಟಿ ಕೋಟಿ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಬಯಸ್ತೀನಿ. ಅದಕ್ಕಾಗಿ ಇವತ್ತು ನೋಡ್ರಿ, ತಾವೆಲ್ಲ ನಮ್ಮ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರಿ. ಯಾಕಂದ್ರೆ ಅಕ್ಕಿ ಅನ್ನ ಆಗೈತೆ ಅಂತಂದ್ರೆ ಒಂದೇ ಕಾಳು ಅಕ್ಕಿ ಹೆಚ್ಚಿಕಿದ್ರೆ ಸಾಕು, ಅನ್ನ ಆಗೈತೆ ಇಲ್ಲ ಅಂತ ಗೊತ್ತಾಕೈತಿ. ಹಂಗೆ ಇವತ್ತು ನಾನು ಒಳಗೆ ಬಂದಾಗಿಂದ ಇವತ್ತು ಒಂದು ತಡಗೋಡ ಉದ್ಘಾಟನೆ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿರ್ಬೋದು, ಒಂದು ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಜವಾಗ್ಲೂ ನನಗಿದೊಂದು ಗುರುಕುಲದ ಒಂದು ಪದ್ಧತಿಯ ಒಂದು ಶಾಲೆ ಅಂತಂದು ಇವತ್ತು ನನಗೆ ಭಾಳ ಖುಷಿ ಆಯ್ತು. ಅದಕ್ಕಾಗಿ ಇವತ್ತು ಶಾಸಕರು ಮಾಡಿದ ಒಂದು ಋಣ ಅನ್ನೋದು ಭಾಳ ಇರ್ತೈತಿ. ಯಾಕಂದ್ರೆ ಹಾದು ಹೋಗುವಾಗ ಒಂದು ಗ್ಲಾಸ್ ನೀರು ಕೊಟ್ಟರು ಸಹಿತ ಅದರ ಋಣ ಭಾಳ ಇರ್ತೈತಿ. ಹಂಗೆ ಇವತ್ತು ನಾವು ಯಾವತ್ತೂ ಹೇಳ್ತಿರ್ತೇವೆ ಶಾಸಕರಿಗೆ, ಇವತ್ತು ನೀವು ಆರಿಸ್ ಬರ್ಬೇಕಂದ್ರೆ MK ಹುಬ್ಳಿ ಓಟ್ಸ್ ಬಂದಾಗ ನಮಗೆ ಅನಿಸ್ತು ನಮಗೆ ಜೀವ ಕೊಟ್ಟಂಥ ಊರು ಯಾವ್ದಾದ್ರಿದೆ ಅದು MK ಹುಬ್ಳಿ. ಇವತ್ತು ಅಂಥವರ ಒಂದು ಇವತ್ತು ನನ್ನ ಕ್ಷೇತ್ರ ಅಂತಂದ್ರೆ ಎಲ್ಲರೂ ಅಂತಾರೆ, ಮೇಡಮ್ ನಿಮ್ಮ ಮನ್ಯಾಗ ಎಷ್ಟು ಮಂದಿ ಅದಿರಿ ಅಂತ. ನಾವು ಅಷ್ಟೇ ಅಲ್ಲಪ್ಪ, ನಾವಿಬ್ಬರು ಇದ್ರ ನಮ್ಮ ಕ್ಷೇತ್ರ ನಮ್ಮ ಕುಟುಂಬ ಅಂತ ಹೇಳ್ತೀನಿ. ಹಂಗೆ ಇವತ್ತು ನಮ್ಮ ಕುಟುಂಬದ ಸದಸ್ಯರ ಜೊತೆಯಾಗಿ ನಾವು ಮುನ್ನಡೆತಿದ್ದೀವಲ್ಲ, ಇದಕ್ಕಿಂತ ಹೆಚ್ಚು ಬೇರೆ ಯಾವುದೂ ಖುಷಿ ಇಲ್ಲ. ಅದಕ್ಕಾಗಿ ಇವತ್ತು ಏನಪ್ಪ ಅಂದ್ರೆ ಇಂಥ ಒಂದು ಒಳ್ಳೆಯ ಒಂದು ಶಾಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಯಾವುದೇ ಅಧಿಕಾರ ವರ್ಗದವರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಇವತ್ತು ಎಲ್ಲರೂ ಸಾಥ್ ಕೊಟ್ಟರೆ ಇವತ್ತು ಆ ಶಾಲೆಗಳಾಗಲಿ ಆ ಮಕ್ಕಳಾಗಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಏನು ಅವಶ್ಯಪ ಅಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಒಂದು ಪ್ರೋತ್ಸಾಹದ ಕೂಡ ಅಗತ್ಯ ಇರ್ತೈತಿ. ಎಲ್ಲ ತಾಯಂದಿರಲ್ಲಿ ಒಂದು ಕೇಳ್ಕೋದು ಏನಪ್ಪ ಅಂದ್ರೆ, ಇಷ್ಟೊಂದು ನಿಮ್ಮ ಮಕ್ಕಳು ಇಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಿದ್ರು, ಒಂದು ಚಪ್ಪಾಳೆಯನ್ನು ತಟ್ಟುವುದ್ರ ಮೂಲಕ ನೀವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಅವ್ರು ಇನ್ನಷ್ಟು ನಾವು ಬೆಳಿಬೇಕನ್ನೋ ಹಂಬಲ ಬರ್ತದೆ. ಅದಕ್ಕಾಗಿ ಎಲ್ಲರಲ್ಲಿ ಒಂದು ಕೇಳ್ಕೋದೇನಪ್ಪ ಅಂದ್ರೆ, ನಿಮ್ಮ ಮಕ್ಕಳು ಏನೇ ಮಾಡಿದ್ರೂ ಒಂದು ಸರಿ ಇರಲಿ, ಒಂದು ಏನೇ ಇದ್ರೆ ಸಹಿತ ನೀವು ಅವ್ರ ಬೆನ್ನ ತಟ್ಟಿ ಒಂದು ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ಅವ್ರ ಜೀವನದಾಗ ಯಶಸ್ವಿ ಆಕೈತಿ. ಲಾಸ್ಟ್ ಒಂದೇ ಒಂದು ದೃಷ್ಟಾಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಒಂದು ಗ್ರೀಕ್ ದೇಶ ಇರ್ತೈತಿ, ಅಲ್ಲಿ ಒಬ್ಬ ಜ್ಯೋತಿಷಿ ಇರ್ತಾನ, ಅವ್ನು ಹೇಳುವುದೆಲ್ಲ ಸತ್ಯ ಅಂತ ನಂಬಿರ್ತಾರ. ಅವಾಗ ಒಂದು ಸಣ್ಣ ಹುಡುಗ ಏನು ಮಾಡ್ತಾನಪ್ಪ ಅಂದ್ರೆ ಆ ಜ್ಯೋತಿಷ್ ಅಂತಕ್ಕೆ ಹೋಗ್ತಾನ. ಹೋಗಿ ಏನಂತಾನಂದ್ರೆ ಕೈ ಕೊಡ್ತಾನ, ನಾನು ಈ ದೇಶದ ರಾಜಕುಮಾರ ಆಗ್ಬೇಕು, ನನ್ನ ಕೈ ನೋಡಿ ಹೇಳ್ರಿ ಜ್ಯೋತಿಷ್ ಅವ್ರೆ ಅಂತಂದಾಗ ಅವಾಗ ಜ್ಯೋತಿಷ ಸಣ್ಣ ಮಗನ ಒಂದು ಕೈ ನೋಡ್ತಾನ. ನೋಡಿ ಅವಾಗ ಅವ್ನು ಹೇಳ್ತಾನ, ಇಲ್ಲ ನೀನು ರಾಜ್ಕುಮಾರ್ ಆಗೋದಿಲ್ಲ, ನೀನು ಹೋಗಂತ ಅವ್ನ ಕೈ ತೆಳಗೆ ಹೋಗ್ಬಿಡ್ತಾನ. ಅವಾಗ ಪುಟ್ಟ ಬಾಲಕನಿಗೆ ಭಾಳ ಸಿಟ್ಟು ಬರ್ತೈತಿ, ಅಲ್ಲ ನಾನು ಈ ದೇಶದ ರಾಜ್ಕುಮಾರ್ ಆಗ್ಬೇಕು, ನನಗೆ ಯಾಕೆ ಹಿಂಗೆ ಅಂತಂದ್ರೆ ಅಂದವನ ಸ್ವಲ್ಪ ನಿಂತು ವಿಚಾರ ಮಾಡ್ತಾನ. ನೋಡಿ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಜ್ಯೋತಿಷರಂತಕ್ಕೆ ಮತ್ತೆ ಓಡಿ ಹೋಗ್ತಾನ. ಹೋಗಿ ತನ್ನ ಕೈ ತೋರಿಸಿ ಇಲ್ಲ ನಾನು ಈ ದೇಶದ ರಾಜ ಆಗಬೇಕು, ಏನಾಗ್ಬೇಕು ಹೇಳಂದ್ರೆ, ಇಲ್ಲೊಂದು ನಿನ್ನ ಲೈನ್ ಇದ್ದಿದ್ರೆ ನೀ ರಾಜ ಆಗ್ತಿದ್ದಿ, ಅದಕ್ಕಾಗಿ ಆ ಲೈನ್ ನಿನ್ನ ಕಡೆ ಇಲ್ಲ, ನೀ ಹೋಗ್ಬಿಡು ಅಂತಾನ. ಅವಾಗ ಆ ಪುಟ್ಟ ಬಾಲಕನ ಧೈರ್ಯ ಎಷ್ಟು ನೋಡ್ರಿ, ಬಡಾನ ಕಿಶನ್ಯಾಗ ಚಾಕು ಇರ್ತೈತಿ, ತೊಗೊಂಡವ ಕೈಯಾಗ ಒಂದು ಲೈನ್ ತೊಗೋತಾನ. ಆಮೇಲೆ ಜ್ಯೋತಿಷಿಗೆ ತೋರಿಸ್ತಾನೆ, ನೋಡ್ರಿ ನನ್ನ ಕೈಯಾಗ ಲೈನ್ ಐತೆ ಅಂತಂದ. ಅವಾಗ ಜ್ಯೋತಿಷ ಅಂತಾನ, ಅವ್ನ ಧೈರ್ಯ ಮೆಚ್ತಾನ, ಅವನ ಒಂದು ಆತ್ಮಸ್ಥೈರ್ಯವನ್ನು ಮೆಚ್ಚಿ ನೀ ಈ ದೇಶದ ರಾಜ ಆಗೇ ಆಗ್ತೀಯ ಹೋಗಂತಂದು ಹೇಳಿದಾಗ ಈ ಗ್ರೀಕ್ ದೇಶದ ರಾಜ ಯಾರ ಅಲೆಕ್ಸಾಂಡರ್. ಹಂಗೆ ಇವತ್ತು ನಮ್ಮ ಮಕ್ಕಳಲ್ಲಿರೋ ಒಂದು ಧೈರ್ಯವನ್ನು ತುಂಬಿ ಅವ್ರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚೋದ್ರಿಂದ ಇವತ್ತು ನಮ್ಮ ಮಕ್ಕಳನ್ನು ಒಂದು ದೊಡ್ಡ ವ್ಯಕ್ತಿಗಳಾಗ್ತೈತಿ. ಅದಕ್ಕಾಗಿ ಇವತ್ತು ನಮ್ಮ ಮಕ್ಕಳಿಗೆಲ್ಲ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗೈತಿ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ಗೋಲ್ ರೀಚ್ ಅಂತ. ಹಂಗೆ ಸ್ವಾಮಿ ವಿವೇಕಾನಂದ್ರ ಹೇಳ್ದಂಗೆ ಇವತ್ತು ಬರುವ ಸಮೀಪದಲ್ಲಿ SSLC ಮಕ್ಕಳ ಪರೀಕ್ಷೆ ಅದಾವೆ. ಅದಕ್ಕಾಗಿ ಅವ್ರಿಗೆ ಒಂದು ಧೈರ್ಯವನ್ನು ತುಂಬಿ ಅವರಿಗೆ ನಿಮ್ಮಲ್ಲಿ ಅಂಥ ಎಬಿಲಿಟಿ ಐತಿ, ನೀವು ಸಹಿತ
ಒಳ್ಳೆಯ ಮಾರ್ಕ್ಸನ್ನು ತಗೋಬಹುದು ಅಂತ ಅವರಲ್ಲಿ ಆತ್ಮವಿಶ್ವಾಸವನ್ನು ನೀವೆಲ್ಲ ತುಂಬಿದ್ರೆ, ಯಾಕಂದರೆ ಇವತ್ತು ಶಾಸಕರಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು, ಎಲ್ಲ ಒಂದು ಗುರುಗಳು ಗುರುಮಾತೆಯವರು ಎಂಟೈರ್ ಟೀಮ್ ಭಾಳ ಒಳ್ಳೆಯವರಿದ್ದಾರೆ. ಅದಕ್ಕಾಗಿ ಈಗಾಗಲೇ ನಮ್ಮ ತುಬಾಕಿ ಸರ್ ಅವರು ನಮ್ಮ ಚಿತ್ತ ಶತಕದತ್ತ ಅಂತ ಒಂದು SSLC ಮಕ್ಕಳಿಗೆ ಸಂಭಾವನೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಸಹಿತ ಈಗಾಗಲೇ ಅವ್ರನ್ನ ನೀಡಿ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಸಹಿತ ಮಾನ್ಯ ಶಿಕ್ಷಣಾಧಿಕಾರಿಗಳು ಎಂಟೈರ್ ಟೀಮ್ ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ ಮೂಲಕ ತಾವೆಲ್ಲ ಧನ್ಯವಾದಗಳನ್ನ ಹೇಳಬೇಕಂತ ನಾನು ಕೇಳ್ಕೊತೀನಿ. ಅದಕ್ಕಾಗಿ ಇವತ್ತು ಏನು ಮುಂದೆ ಬರುವ SSLC ಎಕ್ಸಾಮನ್ನು ಬರುವಂಥ ಮಕ್ಕಳಿಗೆ ನಾನು ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಬಯಸ್ತೀನಿ. ಯಾರೂ ಎದೆಗುಂದಕ್ಕೆ ಹೋಗಬೇಡ್ರಿ, ಯಾಕಂದರೆ ನೀವು ಧೈರ್ಯದಿಂದ ಈ ಒಂದು ಎಕ್ಸಾಮ್ ಬರೆದ್ರೆ ನೀವು ಖಂಡಿತವಾಗ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳಿ ನನಗೂ ಸಹಿತ ನಿಜವಾಗ್ಲೂ ಈ ಒಂದು ಶಾಲೆಗೆ ಬರುವಂಥ ಒಂದು ದೊಡ್ಡ ಕನಸಿತ್ತು. ಇವತ್ತು ನಾನು ಬೆಂಗಳೂರಿಂದ ಬಂದಿದ್ದೆ. ನಮ್ಮ ಮಲ್ಲಿಕಾರ್ಜುನ ಅಪ್ಪ ಅವ್ರು ಹೇಳಿದ್ರು, ನಾ ಅಜ್ಜನ ಅಂತೀನಿ. ಅವ್ರು ಹೇಳಿದ್ರೆ ಇಲ್ರಿ ಮೇಡಮ್ ನೀವು ಬರ್ಬೇಕಂತಂದಾಗ ಆಯ್ತು ರೀ ಅಜ್ಜಾರ ಯಾಕಂದ್ರೆ ಅಜ್ಜವ್ರ ಮಾತು ಮಿರಂಗಿಲ್ಲ, ಯಾಕಂದ್ರೆ ಅಜ್ಜವ್ರು ಶಾಪ ಕೊಟ್ಬಿಡ್ತಾರೆ. ಅದಕ್ಕಾಗಿ ಅಜ್ಜಾರ ಬರ್ತೀನಿ ರೀ ಅಂತಂದು ನಾನು ಹೇಳಿದೆ. ಆ ನಿಟ್ಟಿನಾಗ ಎಲ್ಲರೂ ಕುಡ್ಕೊಂಡು ಇವತ್ತು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ನಾನು ನಿಮಗೆ ಬಂದು ಪರ್ಸನಲಾಗಿ ಭೇಟಿ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ಏನು ಈ ಮಕ್ಕಳ ಸಲುವಾಗಿ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ. ಮೊದಲ ಎಲ್ಲ ಪೋಷಕರಿಗೆ ನಾನು ಧನ್ಯವಾದಗಳನ್ನ ಹೇಳಿ ಈ ಮಕ್ಕಳಿಗೆ ಒಂದು ತಾವು ಸಹಿತ ಈಗಾಗಲೇ ಶಾಸಕರು ಹೇಳಿದ್ರು, TV ನೋಡೋದು ಬಿಡ್ರಿ, ಮೊಬೈಲ್ ನೋಡೋದು. ಯಾಕಂದರೆ ಇವತ್ತು ನೀವೆಲ್ಲ ಮನ್ಯಾಗ ಧಾರಾವಾಹಿ TV ನೋಡೋದ್ರಿಂದ ನಮ್ಮ ಮಕ್ಕಳೂ ಅದೇ ಚಟ ಬೀಳ್ತಾವೆ. ಅದಕ್ಕಾಗಿ ಈಗಾಗಲೇ ಎಕ್ಸಾಮ್ ಟೈಮ್ ಇರೋದ್ರಿಂದ ಆದಷ್ಟು ತಮ್ಮ ಮಕ್ಕಳ ಬಗ್ಗೆ ಗಮನ ಕೊಡ್ರಿ ಅಂತ ಎಲ್ಲ ಪೋಷಕರಿಗೆ ಪಾಲಕರಿಗೆ ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗೈತಿ ಅಂತ ಹೇಳಿ, ಏನಾದರೂ ಮುಂದೆ ಕಿತ್ತೂರು ನಾಡಿನಲ್ಲಿ ಇವತ್ತು ಫಸ್ಟ್ ಯಾಕಂದ್ರೆ ಶಾಸಕರು ತಮ್ಮ ಮುಂದೆ ಬೇಡಿಕೆ ಇಟ್ಟಾರೆ. ನಾನು ಸಹಿತ ಒಂದು ಆಶೆ, ನನಗೂ ಏನಪ್ಪ ಅಂದರೆ ಈ ಶಾಲೆಯಿಂದ ಕನಿಷ್ಠ ಒಂದು 5-6 ಮಕ್ಕಳಾದರೂ ಟಾಪ್ ಬರಬೇಕಂತ ನಂದು ಕನಸು. ಯಾಕಂದರೆ ಈ ಶಾಲೆ ಒಂದು ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ನಾನು ಸಹಿತ ಕನಸು ಕಂಡವಳು. ಅದಕ್ಕಾಗಿ ಅದಕ್ಕೆಲ್ಲ ತಾವು ಸಾಕ್ಷಿಯಾಗಿದ್ದೀರಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹಿತ ಒಂದು ಮುಖ್ಯ ಅತಿಥಿಯನ್ನಾಗಿ ಮಾಡಿ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ಗುರು ಬಳಗಕ್ಕೆ ಧನ್ಯವಾದಗಳನ್ನ ಹೇಳಿ, ಅಪ್ಪವ್ರು ಇನ್ನೂ ಏನೇನೋ ಕೇಳಕತ್ತಾರ. ಆದರೆ ಇನ್ನು ಶಾಸಕರ ಆಶ್ವಾಸನೆ ಅಂತ ಕೊಡೋದಿಲ್ಲ, ಮಾಡಿ ತೋರಿಸ್ತೀನಿ ಅಂತ ಹೇಳಿ ಇನ್ನೊಂದು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಇದೀಗ ಅದೃಷ್ಟವಂತ ಪಾಲಕರಿಗೆ ಸನ್ಮಾನ. ಸರ್ ಇಲ್ಲೇ ಅದಾವ ನೋಡ್ರಿ. ಅದೃಷ್ಟವಂತ ಪಾಲಕರು 2025-26 ನರ್ಸನ್ನವರ್ ದಂಪತಿಗಳು 2025-26 ಸಾಲಿನ ಅದೃಷ್ಟವಂತ ಪಾಲಕರು. ಶಾಲೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ನರ್ಸನ್ನವರ್ ದಂಪತಿಗಳು 2025-26 ಸಾಲಿನ ಆದರ್ಶ ದಂಪತಿಗಳಾಗಿ ಅದೃಷ್ಟವಂತ ಪಾಲಕರಾಗಿ ಆಯ್ಕೆಯಾಗಿರುತ್ತಾರೆ. ಅವರಿಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ 7ನೇ ತರಗತಿ ವೈಭವಿ ಗಾಣಿಗೇರ್ ಜ್ಯೋತಿ ಗಡಾದ್, ಶಿವಪ್ರಸಾದ್ ಕಲ್ಮಠ್, ಶ್ರವಣ್ ಮರಡಿ, ಹಾಗೂ ಈರಪ್ಪ ಸೋನೇದ, ಇವ್ರು 3 ಜನ ವೇದಿಕೆ ಹತ್ರ ಬರ್ಬೇಕಂತ ಕೇಳ್ಕೊತಾ ಇದೀವಿ. ಅದೇ ತೆರನಾಗಿ ನಮ್ಮ ಶಾಲೆ ಆಯಾ ಕೆಲಸ ಮಾಡಿದ್ರು ಫಾತಿಮಾ ನದಾಪ ಅವರು ವೇದಿಕೆ ಹತ್ರ ಬರಬೇಕು. ಹಾಗೂ ಶಾಂತಲಿಂಗ ಬಾಗೇವಾಡಿ ಅವರು ವೇದಿಕೆ ಹತ್ರ ಬರಬೇಕು. ಅಲ್ಲ, ಶಾಲಾ ವಾಹನವನ್ನ ಚಾಲನೆ ಮಾಡ್ತಕ್ಕಂಥ ನಮ್ಮ ಡ್ರೈವರ್ಸು ಬೇಗ ಬರಬೇಕು. ಇದಾದ ನಂತರದಲ್ಲಿ
ದಯವಿಟ್ಟು ಡ್ರೈವರ್ಸ್ ಎಲ್ಲ ಬೇಗ ಬೇಗ ಬರ್ರಿ. ನೀವು ಏನೇ ಕೆಲಸ ಮಾಡ್ತಿದ್ರು ಬಿಟ್ಟು ಬರ್ರಿ 5 ಮಿನಿಟ್. ರಾಚಯ್ಯ, ಈರಪ್ಪ, ನಿಂಗಪ್ಪ, ಪತ್ರಿ ಸಹೋದರ ಬೇಗ ಬರ್ರಿ. ಜೋರಾದ ಚಪ್ಪಾಳೆ ಇರಲಿ. ಅದೇ ರೀತಿ ಡ್ರೈವರ್ಸ್ಗಳಿಗೆ ಸೂಚನೆ. ರಾಚಯ್ಯ, ನಿಂಗಪ್ಪ, ಬಸ್ಸು ಬೇಗನೆ ಬರಬೇಕು. ಚಿಕ್ಕ ಗೌರವ ಸಮರ್ಪಣೆ. ಅಕ್ಷರದಾನವನ್ನು ಮಾಡಿರ್ತಕ್ಕಂಥ ದಾಸೋಹಿಗಳು ಯಾರಂದ್ರೆ ನಿಜವಾಗಿರ್ತಕ್ಕಂಥ ಗುರುಗಳು ಮತ್ತು ಗುರುಮಾತೆಯರು. ಈ ಸನ್ಮಾನ ನಿಜವಾಗ್ಲೂ ಅವ್ರಿಗೆ ಸಲ್ಲಬೇಕು ಅಂದಾಗ ಈ ಶಾಲೆ ಉನ್ನತ ಮಟ್ಟಕ್ಕೆ ಬರೋಕೆ ಕಾರಣ ಯಾರಂದ್ರೆ ಎಲ್ಲ ಗುರುಗಳು, ಗುರುಮಾತೆಯರು, ಮುಖ್ಯೋಪಾಧ್ಯಾಯರು, ಪ್ಯೂಣ, ಆ ನಂತರ ಶಾಲಿ ಚಾಲಕರ ಎಲ್ಲ ಮಕ್ಕಳನ್ನು ಸಮಯ ಪ್ರಜ್ಞೆಯಾಗಿ ಸರಿಯಾದ ಟೈಮ್ ಕರ್ಕೊಂಬಂದ ತಮ್ಮ ಮಕ್ಕಳಂತೆ ಜೋಪಾನ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಲ್ಲಬೇಕನ್ನುವಂಥ ಮಾತನ್ನು ಹೇಳುತ್ತಾ, ಯಾಕಂದ್ರೆ ಈ ಗೌರವ ಅವ್ರಿಗೆ ಸಲ್ಲಬೇಕು. ಅತ್ಯಂತ ಗೌರವಪೂರ್ವಕವಾಗಿ ಗೌರವವನ್ನು ಸ್ವೀಕರಿಸಿ ಗೌರವವನ್ನು ಸಮರ್ಪಿಸಿರ್ತಕ್ಕಂಥ 3 ಜನ ಮಹನೀಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮುಂದಿನದಾಗಿ ನಮ್ಮ 3 ಜನ ವಾಹನದ ಚಾಲಕರು ಬೇಗ ಬೇಗ ಬರಬೇಕು. ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಅವ್ರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಈರಪ್ಪ ಸುನ್ನೇದ್, ಡ್ರೈವರ್ ಈರಪ್ಪ ಸುನ್ನೇದ್ ಬೇಗ ವೇದಿಕೆಗೆ ಬರಬೇಕು. ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ಎಲ್ಲ ಮಕ್ಕಳು ಸುರಕ್ಷಿತವಾಗಿ ಬೇರೆ ಬೇರೆ ಪಕ್ಕದ ಹಳ್ಳಿಗಳಿಂದ, ಕುಕಡೋಳಿ ಆಗಿರ್ಬೋದು, ಅಮರಾಪುರ ಆಗಿರ್ಬೋದು, ಅದರ ಜೊತೆಗೆ ವೀರಾಪುರ, ಗದ್ದಿಕೆರೆಕೊಪ್ಪ, ದಾಸ್ತಿಕೊಪ್ಪ ಸುತ್ತಮುತ್ತಲಿನ ಎಲ್ಲ ಮಕ್ಕಳನ್ನು ಅತ್ಯಂತ ಜಾಗರೂಕತೆಯಿಂದ ಶಾಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವರು ನಮ್ಮ ವಾಹನದ ಚಾಲಕರು. ಅದೇ ರೀತಿಯಾಗಿ ನಮಗೆ ಮಗಲ್ ಮನೆಯವ್ರು ಭಾಳಷ್ಟು ಅನುಕೂಲಕ್ಕೆ ಬರ್ತಾರೆ ಅಂತೇಳಿ ಇದೊಂದು ಸತ್ಯ ಆಗಿರ್ತಕ್ಕಂಥ ಮಾತು. ಸಹೋದರನಾಗಿರ್ತಕ್ಕಂಥ ಶಾಂತು ನಾವು ಯಾವತ್ತಾದರೂ ಗೇಟ್ ಕೀಲಿ ಹಾಕದೇ ಇದ್ರೂ ಕೂಡ ಎಲ್ಲ ಕೆಲಸಗಳನ್ನ ನಮ್ಮ ಶಾಲೆ ಮಣಿ ಶಾಲೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಶಾಂತು. ಸೊ ಹಾಗಾಗಿ ಅಂಥ ಶಾಂತುನನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಮರಿತಮ್ನವರ್, ಬ್ಯಾಲೆನ್ಸ್ ಬಿಸ್ಕೆಟ್ ತಿನ್ನುವುದು ಪ್ರಥಮ ಶ್ರೀ ಆದಿಲ್ ಶಾ ಬಡೇಗರ್, ದ್ವಿತೀಯ ಶ್ರೀ ಶೌಕತ್ ಮತೇದಾರ್. ಬ್ಯಾಲೆನ್ಸ್ ಬಿಸ್ಕಿಟ್ ತಿನ್ನುವ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಪಾಲಕರು ಶ್ರೀ ಆದಿಲ್ ಶಾ ನಾಸೀರ್ ಕಾಸಿಮೋಲೆ. ಇದಾದ ನಂತರದಲ್ಲಿ ಮ್ಯೂಸಿಕ್ ಚೇರ್ನಲ್ಲಿ ವಿಜೇತರಾಗಿರ್ತಕ್ಕಂಥ ಪಾಲಕರು ದ್ವಿತೀಯ ಶ್ರೀ ಸೋಮಯ್ಯ ಮುದಿಗೌಡ್, ತೃತೀಯ ಶ್ರೀ ಬಾಬಾಜಾನ್ ಪಿರ್ಜಾದೆ. ತಾಯಂದಿರ ಆಟದ ಬಹುಮಾನ ನೀಡಲಿಕ್ಕೆ ಪಿಕಪ್ ದಿ ಬಾಟಲ್ ಪ್ರಥಮ ಶ್ರೀ ತಾಜುದ್ದೀನ್ ನಬುವಾಲೆ, ದ್ವಿತೀಯ ಶ್ರೀ ಹಿರಣ್ಣ ಗಿರ್ಜಿಮನಿ, ತೃತೀಯ ಶ್ರೀ ಸೋಮಶೇಖರ್ ತೋಟ್ಗಿ. ಮತ್ತು ವಿಜೇತರು ಮೊದಲನೇದಾಗಿ ಗ್ಲಾಸ್ ನೀರಲ್ಲಿ ಬಾಲ್ ಚಲನೆ ಪ್ರಥಮ ಸ್ಥಾನ ಶ್ರೀಮತಿ ಮಲ್ಲವ್ವ ಹುಡೇದ್,
ದ್ವಿತೀಯ ಸ್ಥಾನ ಶ್ರೀಮತಿ ರಾಜೇಶ್ವರಿ ಸನ್ಗೌಡ್ರ್. ತೃತೀಯ ನೀರಲ್ಲಿ ಬಾಲ್ ಚಲನೆಯಲ್ಲಿ ಪ್ರಥಮ ಶ್ರೀಮತಿ ಮಲ್ಲವ್ವ ಹುಡೇದ್. ಎಡಗೈನಲ್ಲಿ ರಂಗೋಲಿ ಬಿಡಿಸುವುದು ಪ್ರಥಮ ಶ್ರೀಮತಿ ಮಂಜುಳಾ ಕಲ್ಮಠ್, ದ್ವಿತೀಯ ಶ್ರೀಮತಿ ರೂಪಾ ಗಾಣಿಗೇರ್, ತೃತೀಯ ಸುಕನ್ಯಾ ನರಸನ್ನವರ್, ದ್ವಿತೀಯ ಶ್ರೀಮತಿ ಜ್ಯೋತಿ ಕತ್ತಿ, ತೃತೀಯ ಶ್ರೀಮತಿ ಮಂಜುಳಾ ಬಡಿಗೇರ್. ಶ್ರೀಮತಿ ರೇಖಾ ಗಣಾಚಾರಿ, ಇಟ್ಟಂಗಿ ಪ್ರಥಮ ಶ್ರೀಮತಿ ಜಯಶ್ರೀ ವಡ್ಡೀನ್, ದ್ವಿತೀಯ ಶ್ರೀಮತಿ ಹಸೀನಾ ಸವನೂರ್, ತೃತೀಯ ಶ್ರೀಮತಿ ರೇಖಾ ಗಣಾಚಾರಿ, ತೃತೀಯ ಶ್ರೀಮತಿ ರಾಜೇಶ್ವರಿ ಭೂಸನ್ನವರ್ ಮತ್ತು ಶ್ರೀಮತಿ ಪುಷ್ಪಾ ಪಾಟೀಲ್. ರೀತಿ ಕೆಟ್ಟ ಕೆಲಸ ಮಾಡಬೇಡ್ರಿ.